ಬ್ರಹ್ಮಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಇಷ್ಟೆಲ್ಲ ಮಾಡ್ತಿದ್ದೀರಿ, ಅದ್ರ ಬದಲು ಹೀಗೆ ಮಾಡಬಾರ್ದಾಗಿತ್ತು. ಏನು ಅಥವಾ ವಿಷ್ಣು ಜಿಜ್ಞಾಸ ಅಂದ್ರೆ ಇಷ್ಟೆಲ್ಲ ಗಲಾಟೆ ಮಾಡೋದಕ್ಕಿಂತ ಯಾಕೆ ಹೇಳಬಾರ್ದಾಗಿತ್ತು ಅಂದರೆ, ಸತಿ ತದನುರೋಧೇನವಾ ಅದಕ್ಕನುಗುಣವಾಗಿರೋದ್ರಿಂದನೂ ಹೇಳಿದ್ದಾಯ್ತು. ತದ್ಜಿಜ್ಞಾಸಸ್ವ ಆತ್ಮಾನಂ ಪಶ್ಯೇ ತಮೈವೇಕಂ ಜಾನತ ಇತ್ಯೇವಮಾದಿ ಯತಿನಂತಮೇವಾತ್ರ ನಾ ಉದಾಹರಣೀಯಂ ಕಿಂತು ಸ ವಿಜಿಜ್ಞಾಸಿತವ್ಯಃ ನಾರಾಯಣೋಸೌ ಪರಮೋ ವಿಚಿಂತ್ಯಃ ನಾರಾಯಣಂ ಮಹಾಜ್ಞೇಯಂ ಆತ್ಮಾ ವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯಃ ಇತ್ಯಾದ್ಯಪೀತಿ ವಾ. ಇದರಿಂದ ಮುಂದೆ ಎಷ್ಟೋ ವಿಷಯಗಳು ಬರುತ್ತೆ, ಅವೆಲ್ಲವನ್ನೂ ಹೇಳಿದಂತೆ ಆಗಿ ವಿಷ್ಣು ಜಿಜ್ಞಾಸ ಅಂತ ಅಷ್ಟೇ ಹೇಳ್ಬಿಟ್ಟಿದ್ರೆ ಇದಿಷ್ಟು ಕೂಡ ಹೇಳೋದಕ್ಕೆ ಅದಿಷ್ಟಕ್ಕೂ ಅನ್ವಯ ಆಗೋದಕ್ಕೆ ರೌಂಡ್ ಅಬೌಟ್ ಆಗ್ತಿದೆ. ಅದಕ್ಕೆ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಹಾಗೆ ಹೇಳಿದ್ದಾರೆ. ವಿಧೇಯ ಜಿಜ್ಞಾಸಾ ವಿಷಯತ್ವೇನ ಬ್ರಹ್ಮಣೋ ಪ್ರಾಧಾನ್ಯ ಪ್ರಾಪ್ತೋ ಉದ್ದೇಶ್ಯ ಜ್ಞಾನ ವಿಶೇಷಣತ್ವೇನ ಪ್ರಾಧಾನ್ಯವಸ್ತೀತಿ ವಾ. ಇಲ್ಲೇನಿದೆ ವಿಧಿ ಇದೆ. ಏನು ವಿಧಿ? ತಮೇವೈಕಂ ಜಾನಥ, ಅವನೊಬ್ಬನ್ನೇ ತಿಳಿಬೇಕು. ತದ್ವಿಜಿಜ್ಞಾಸಸ್ವ ಅಂತಲ್ಲ, ಏನ ಯಥೋ ವಾ ಇಮಾನಿ ಭೂತಾನಿ ಜಾತಾನಿ ಏನ ಜಾತಾನಿ ಜೀವಂತೆ ಯತ್ ಪ್ರವೇದಂತಿ ಅಭಿಸಂವಿಶಂತಿ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಅದು ತದ್ವಿಜಿಜ್ಞಾಸಸ್ವ ಅಲ್ಲಿ ವಾಕ್ಯ. ಆತ್ಮಾನಂ ಪಶ್ಯೇ, ದೇವರನ್ನು ನೋಡಬೇಕು. ತಮೇವೈಕಂ ಜಾನಥ, ಅವರೊಬ್ಬನ್ನೇ ಮುಖ್ಯವಾಗಿ ತಿಳಿದು. ಏಕಂ ಜಾನಥ ಅಂದರೆ ಒಂದೇ ತಿಳಿದ್ವಿ ಸತ್ಯ, ಅದೊಂದೇ ಸತ್ಯ, ಸುಳ್ಳು ಅಂತ ಅರ್ಥ ಅಲ್ಲ, ಪ್ರಧಾನ ಅಂತ ಪ್ರಧಾನನಾದ್ದರಿಂದ ಏಕೋನೈಕ ಸಮಃಕಿ ತಮೇವ ಏಕಂ ವಿಷ್ಣುಂ ಜಾನಥ ಇತ್ಯೇವಮಾದಿ ತಿನಂತಮೇವಾತ್ರ ನಾ ಉದಾಹರಣೀಯಂ ಕಿಂತು. ಇಷ್ಟೇ ಅಲ್ಲ, ಮುಂದೆ ಸ ವಿಜಿಜ್ಞಾಸಿತವ್ಯಃ ನಾರಾಯಣೋಸೌ ಪರಮೋ ವಿಚಿಂತ್ಯಃ ಮುಮುಕ್ಷುಭಿಃ ಕರ್ಮಪಾಚಾದಮುಷ್ಮಾತ್ ಎಂದು ಹೇಳಿದ್ದಾರೆ. ಎಲ್ಲಿ? ವಿಷ್ಣು ನಿರ್ಣಯದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ನಾರಾಯಣ ಶ್ರುತಿ ಮುಮುಕ್ಷುಭಿಃ ಕರ್ಮಪಾಚಾದಮುಷ್ಮಾತ್ ಅಂತೆ. ಯಸ್ಯ ಪ್ರಸಾದಾತ್ ಪರಮಾರ್ಥ ರೂಪ ತಸ್ಮಾತ್ ಸಂಸಾರಾತ್ ಮುಚ್ಯತೇನ ಪರೇಣ ನಾರಾಯಣೋಸೌ ಪರಮೋ ವಿಚಿಂತ್ಯಃ ಮುಮುಕ್ಷುಭಿಃ ಕರ್ಮಪಾಚಾದಮುಷ್ಮಾತ್ ಅಂತ ನಾರಾಯಣ ಶ್ರುತಿ ಉಲ್ಲೇಖ ಮಾಡಿದ್ದಾರೆ. ಅದೆಲ್ಲ ಜ್ಞಾಪಕ ಇರಬೇಕು. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮ ನಾರಾಯಣೋಪನಿಷತ್ತು. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯಃ. ಈ ಸೂತ್ರದಲ್ಲಿ ವಿಷ್ಣು ಕೂಡ ಇಟ್ಕೊಂಡು ಹೇಳೋದಕ್ಕೋಸ್ಕರನೇ ಆ ಪದ ಎಲ್ಲ ವಿಷ್ಣು ಅಂತ ಪದ ಅಷ್ಟೇ ತಗೊಂಡಿದ್ದಿದ್ರೆ ಇವೆಲ್ಲ ಅರ್ಥ ಆಗ್ಬೇಕು, ಕಷ್ಟ ಆಗ್ತಿತ್ತು. ಇದೆಲ್ಲ ಅರ್ಥ ಆಗ್ಲಿಕ್ಕೋಸ್ಕರ ಬ್ರಹ್ಮಶಬ್ದ ಉಪಯೋಗಿಸಿದ್ರಿಂದ ಎಲ್ಲದನ್ನು ಕವರ್ ಮಾಡೋದಾದ್ದರಿಂದ ಆ ಶಬ್ದ ಉಪಯೋಗಿಸಿದ್ದಾರೆ. ಇವತ್ತು ಇನ್ನೊಂದು ಎಲ್ಲ ಕಡೆ ಮುಖ್ಯ ಕಾರಣ ಒಂದಿದೆ. ಅಥವಾ ವಿಷ್ಣು ಜಿಜ್ಞಾಸ ಅಷ್ಟೇ ಹೇಳ್ಬಿಟ್ರೆ ಶುದ್ಧ ವೈಷ್ಣವರಿಗೆ ಹುಡುಗರು ಮುಟ್ಟಕ್ಕೆ ಹೋಗ್ತಿದ್ದೀವಿ. ಬ್ರಹ್ಮಶಬ್ದ ಹೇಳಿದ್ದಕ್ಕೆ ಏನಾಯ್ತು ಅವ್ರಿಗೀಗ? ಎಲ್ಲರಿಗೂ ಅನುಮಾನ ತಿಳ್ಕೊಳ್ತಾರೆ. ಇಲ್ಲವ್ರು ಏನಾಗ್ತಿ ಅವ್ರಿಗೆ ಕನ್ಫ್ಯೂಷನ್ ಬರಲಿ ಅಂತಾನೆ ಅವ್ರ ಉದ್ದೇಶ. ಗೊತ್ತಾಯ್ತಾ? ಅವ್ರಿಗೆ ಕನ್ಫ್ಯೂಷನ್ ಬರಲಿ. ಬ್ರಹ್ಮ ಜಿಜ್ಞಾಸ ಅಂದ್ರೆ ಸಾಮಾನ್ಯವಾಗಿ ಬ್ರಹ್ಮದೇವರು ತಿಳ್ಕೊಂಡ್ಬಿಡ್ಲಿ, ಉಳಿದವರೆಲ್ಲ ಬ್ರಹ್ಮ ಅಂದ್ರೆ ಯಾವುದೋ ವಸ್ತು ಅಂತ ತಿಳ್ಕೊಳ್ಳಿ ಅಂತ ಹೇಳೋ ದೃಷ್ಟಿಯಿಂದ ಕೂಡ ಹಾಗೆ ಹೇಳ್ತಾರೆ. ಅದೆಲ್ಲ ಕಡೆ ಅಂಡರ್ಸ್ಟುಡ್, ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತು. ಕಥೆದಿರೋದಕ್ಕೆ ಅದೇ ಕಾರಣ. ಎಲ್ಲರೂ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಗಬಾರ್ದು, ಯೋಗ್ಯನಿಗೆ ಮಾತ್ರ ತಿಳಿಬೇಕು. ವಿಷಯ ಜಿಜ್ಞಾಸಾ ವಿಷಯತ್ವೇನ ವರೋ ಬ್ರಹ್ಮಣೋ ಪ್ರಾಧಾನ್ಯ ಪ್ರಾಪ್ತೋ ಉದ್ದೇಶ್ಯ ಜ್ಞಾನ ವಿಷಯತ್ವಮೇವ ಪ್ರಾಧಾನ್ಯವಸ್ತೀತಿ ವಾ. ಬ್ರಹ್ಮ ಜಿಜ್ಞಾಸಾ ಇತ್ಯತ್ರ ಕರ್ಮಾಣಿ ಷಷ್ಟ್ಯಾತಮಾಸೋ ನ ಶೇಷ ಷಷ್ಟ್ಯಾದಿ ವಿಶೇಷ ಷಷ್ಟ್ಯಾಜನ ಇತಿ ವಾ ಸೂಚಯಿತುಂ. ಬ್ರಹ್ಮ ಜಿಜ್ಞಾಸಾ ಅನ್ನೋ ಪದಕ್ಕೆ ಇಲ್ಲಿ ಕರ್ಮಣಿ ಷಷ್ಟ್ಯಾತಮಾಸೋ ನ ಶೇಷ ಷಷ್ಠಿ, ಶೇಷೇ ಷಷ್ಠಿ ಅಂತ ಒಂದು ಸೂತ್ರ ಇದೆ. ಕರ್ತೃಕರ್ಮಣೋ ಕೃತಿ ಇನ್ನೊಂದಿದೆ. ಅದಕ್ಕೆ ಇಲ್ಲಿ ಷಷ್ಠಿ ಸಮಾಸ ಮಾಡಬೇಕೆ ಹೊರತು ಬ್ರಹ್ಮಣ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಅಂತ ಮಾಡಬೇಕೆ ಹೊರತು ಶೇಷ ಷಷ್ಠಿಯನ್ನು ಉಪಯೋಗಿಸಬಾರದು ಅಂತ ಹೇಳೋ ದೃಷ್ಟಿಯಿಂದ ಕೂಡ ಈ ಪದ ಉಪಯೋಗಿಸಿದ್ದಾರೆ. ಅದಾಗಿ ಅಂತ ಮುಂದೆ ಹೇಳ್ತಾರೆ. ವಿಷ್ಣು ಇಲ್ಲಿ ಬ್ರಹ್ಮ ಅಂದ್ರೆ ವಿಷ್ಣು. ಓದ್ಬೋದು ಅಲ್ಲ, ಓದ್ತಾರೆ, ಪುಸ್ತಕ ಪ್ರಧಾನವಾಗುತ್ತೆ. ಗೊತ್ತಾಯ್ತಾ? ಈಗ ಬರೀ ವಿಷ್ಣು ಜಿಜ್ಞಾಸ ಅಂತ ಮಾಡಿಬಿಟ್ಟಿದ್ರೆ ಇವತ್ತು ಭಾಗವತಾದಿಗಳಿಂದ ಹೇಗೆ ವೈಷ್ಣವರು ಮಾತ್ರ ಹೇಳೋಕೆ ಅನುಕೂಲ ಆಯಿತು, ಆ ರೀತಿಯಲ್ಲಿ ಆಗಿಬಿಡ್ತಾ ಇತ್ತು. ಅಲ್ಲಿ ಕೃಷ್ಣ ಗೀತಾ ಅಂದ್ಬಿಟ್ಟಿದ್ರೆ ಹಾಗಾಗ್ತಿತ್ತು. ಭಗವದ್ಗೀತಾ ಅಂತ ತಕ್ಷಣ ಎಲ್ರಿಗೂ ಕಾಮನ್ ಅಂತಾರೆ. ಹೇಳಿಲ್ಲ ದೇವರು ದೊಡ್ಡವನು ಅಂದ್ರೆ ಎಲ್ಲರೂ ಕೈ ಮುಗಿತಾರೆ. ವಿಷ್ಣು ಸರ್ವೋತ್ತಮ ತಕ್ಷಣ ಮಾಧ್ವರಿ ಮಾತ್ರ ಅಂತ. ವಿಷ್ಣು ಅಂದ್ರೆ ದೇವರು ಅಂದ್ರೆ ಒಂದೇ, ಅವರಿಗೆ ಅದೇನಾಗೋದಿಲ್ಲ, ಅಲ್ಲಿಗೆ ಹೋಗೋದಿಲ್ಲ. ದೇವರೆಲ್ಲ ಗಲಾಟೆ ಮಾಡಿ ಶುರು ಮಾಡ್ತಾರೆ. ದೇವರದ್ದು ಯಾರು ಗಲಾಟೆ ಮಾಡೋದೇ, ಅದರಿಂದ ಏನಾಗುತ್ತೆ, ಪದಗಳೆಲ್ಲ ಉಳ್ಕೊಳ್ಳುತ್ತೆ. ಸೂತ್ರೇ ಜಿಜ್ಞಾಸಾ ಇತ್ಯುಕ್ತಾವಪಿ ವಿ ಇತ್ಯುಕ್ತಿ ಶ್ರುತ್ಯನುಗಮಾಯವಾ. ಅಧ್ಯಯನ ಶಮದವಾದಿ ಸಂಪತ್ತಿ ರೂಪ ಅಧಿಕಾರಿ ಜಿಜ್ಞಾಸೋಕ್ತ ಜ್ಞಾನ ಪ್ರಸಾದಜನ್ಯ ಮುಕ್ತಿ ರೂಪ ಫಲಾಭ್ಯಾಂ
ಅಥಾತ ಶಬ್ದೋಕ್ತಾಭ್ಯಾಂ ಜಿಜ್ಞಾಸಾಯ ವೈಶಿಷ್ಟ್ಯವಸ್ತಿ ಸೂಚನಾಯ ವಾ ಇತಿ ಜ್ಞಾತವ್ಯಂ. ಇಲ್ಲೇನು ಸ್ವಾರಸ್ಯ ಇದೆ ಈ ಸೂತ್ರದಲ್ಲಿ ಅಥಾತೋ ಗಮ ಜಿಜ್ಞಾಸ. ಸೊ ವಿಷ್ಣುರೇವ ಜಿಜ್ಞಾಸ್ಯ ಅಂತೇಳಿ ವಿಷ್ಣುರೇವ ವಿಜಿಜ್ಞಾಸ್ಯ ಅದಕ್ಕೆ ಸೂತ್ರದಲ್ಲಿರೋದೇನಂತ ಜಿಜ್ಞಾಸ. ಇದೇನು ಹೇಳಬೇಕು? ಜಿಜ್ಞಾಸ್ಯ ಅನ್ಬೇಕಾಗಿತ್ತು, ವಿಜಿಜ್ಞಾಸಿ ವಿ ಆಗಿ ಸೇರಿಸಬೇಕಾಗಿತ್ತು. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಶಾಸ್ತ್ರದಲ್ಲಿ ಚೂರು ಕೂಡ ವೇಸ್ಟ್ ಆಗಬಾರ್ದು. ಏನೋ ಸುಮ್ಮನೆ ಹೇಳಿದ್ದಾರೆ ಅಲ್ಲಿ ಛಂದಸ್ಸು ವಿಷ್ಣುರೇವ ಜಿಜ್ಞಾಸ್ಯ ಅಂದರೆ ಛಂದಸ್ಸು ಸರಿ ಹೋಗ್ತಿದ್ದಿಲ್ಲ, ವಿಜಿಜ್ಞಾಸನ ಸರಿ ಹೋಗುತ್ತೆ. ಈ ರೀತಿ ಉತ್ತರ ಕೊಡಬಾರ್ದು. ಅರ್ಥ ಆಯ್ತಾ? ಈ ರೀತಿ ಉತ್ತರ ಕೊಟ್ಟರೆ ಅದು ಕಾವ್ಯ ಆಗುತ್ತೆ ಹೊರತು ಶಾಸ್ತ್ರ ಆಗೋದಿಲ್ಲ. ಶಾಸ್ತ್ರದಲ್ಲಿ ಅದು ವಿಶೇಷವಾದಂತಹ ಸಂದೋಭಂಗ ಇತ್ಯಾದಿ ಕಾರಣ ಹಿಡಿದೇನೆ ಶಾಸ್ತ್ರಾರ್ಥವನ್ನೇ ಹೇಳಬೇಕು. ಸೂತ್ರೇ ಜಿಜ್ಞಾಸಾಯುಕ್ತಿ ಉಕ್ತಾವಪಿ, ಜಿಜ್ಞಾಸ ಅಂತ ಅಷ್ಟೇ ಮಾತ್ರ ಹೇಳಿದ್ರು ಕೂಡ ಇಲ್ಲಿ ವಿ ಅಂತ ಹೇಳೋದಕ್ಕೆ ಕಾರಣ ಶ್ರುತ್ಯನುಗಮಾಯವಾ. ಎಷ್ಟು ಇಂಪಾರ್ಟೆಂಟ್. ತದ್ ವಿಜಿಜ್ಞಾಸಸ್ವ. ಈ ಸೂತ್ರ ಹೊರಟಿದೆ. ಸೂತ್ರಕ್ಕೆ ವಿಷಯವಾಕ್ಯ ಯಾವುದು? ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂದಮೇಲೆ ಅಲ್ಲಿ ವಿ, ಆ ವೀರ್ ಸೇರಿಸೋಕ್ಕೋಸ್ಕರ ಹೇಳಿದ್ದಾರೆ. ವಿಷಯವಾಕ್ಯ ಯಾವುದೋ ಸೂಚನೆ ಮಾಡಿದಾಗ ಆಚಾರ್ಯರ ಮಾತಿನಿಂದ ವಿಷಯವಾಕ್ಯವನ್ನ ಸೂಚನೆ ಮಾಡಿದ್ರೆ ಅದು ವಿಶೇಷ. ಭಾಷ್ಯಕಾರರ ಕೆಲಸ ಅವೆಲ್ಲ ಕೂಡ. ಸೊ ಏನಾಗಿರ್ಬೇಕಂದ್ರೆ ವಿಷಯವಾಕ್ಯ ಅಂದ್ರೇನೋ ಯಾವ ಶ್ರುತಿವಾಕ್ಯವನ್ನ ಹಿಡ್ಕೊಂಡು ಜಿಜ್ಞಾಸೆ ನಡೆದಿದೆಯೋ ಅದಕ್ಕೆ ವಿಷಯವಾಕ್ಯ ಅಂದ್ರೆ ಜಿಜ್ಞಾಸಾ ವಿಷಯವಾಕ್ಯ. ಜಿಜ್ಞಾಸಾ ವಿಷಯವಾಕ್ಯ ಯಾವ ಶ್ರುತಿಯನ್ನ ಮುಂದಿಟ್ಕೊಂಡು ವಿಚಾರ ನಡೆದಿದೆಯೋ ಅದಕ್ಕೇನಂತ ಕರೀತಾರೆ? ವಿಷಯವಾಕ್ಯ ಅಂತ ಕರೀತಾರೆ. ಸೊ ವಿಷಯವಾಕ್ಯ ಯಾವುದು? ಯಥೋ ಯಾನಿ ಭೂತಾನಿ ಜಾಯಂತೆ ಅದು. ಅದರಲ್ಲಿ ಏನಂತಿದೆ? ತದ್ವಿಜಿಜ್ಞಾಸ ಸ್ವಾಂತಿದೆ. ಅದಕ್ಕೋಸ್ಕರ ಹಾಗೆ ಹೇಳಿದ್ದಾರೆ. ಶ್ರುತ್ಯನುಗಮಾಯವ. ಅನುಗಮ ಅಂದ್ರೇನು? ಅದಕ್ಕೆ ಅನುಗುಣವಾಗೋದಕ್ಕೋಸ್ಕರ. ಅದಕ್ಕೆ ಇನ್ ಕಂಪ್ಯಾಟಿಬಿಲಿಟಿ ವಿತ್ ಯಾವುದದು? ಶ್ರುತಿ. ಎರಡನೇದು ಅಧ್ಯಯನ ಶಮದಮಾದಿ ಸಂಪತ್ತಿ ರೂಪ ಅಧಿಕಾರಿ ಜಿಜ್ಞಾಸೋತ್ಥ ಜ್ಞಾನಜ ಪ್ರಸಾದಜನ್ಯ ಮುಕ್ತಿ ರೂಪ ಫಲಾಭ್ಯಾಮಧ ತಶಬ್ದೋಕ್ತಾಭ್ಯಾಂ ಜಿಜ್ಞಾಸಾಯ ವೈಶಿಷ್ಟ್ಯವರ್ತಿ ಸೂಚನಾಯ ವಾ ಇತಿ ಜ್ಞಾತವ್ಯಂ. ದೊಡ್ಡದಾಗಿ ಹೇಳಿದರು. ಏನಂತ? ಬರೀ ಜಿಜ್ಞಾಸ ಅಂದ್ಬಿಟ್ರೆ ನಾವು ಸುಮ್ಮನೆ ಅರ್ಥಕ್ಕೆ ಏನೇ ಸ್ಕೋರ್ ಎಷ್ಟು ಅಂತ ಕೇಳ್ತಾರೆ. ಅವ್ನು ಹೇಳೋದಕ್ಕೆ ಏನೋ ಕಡೆ ಬೇರೆ ವಚನ ಮಾತ್ರ ಕೊಟ್ಬಿಡ್ತಾರೆ. ಸೀರಿಯಸ್ನೆಸ್ ಇಲ್ಲ. ಈ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಏನೋ ಯೋಚನೆ ಮತ್ತು ನೋಡ್ತಾ ಕೂತ್ಕೊಂಡು ಅದು ಸೀರಿಯಸ್ನೆಸ್ ಇಲ್ಲ. ಇಲ್ಲಿ ವಿಜಿಜ್ಞಾಸ ಅಂದ್ರೇನು? ಶ್ರವಣ ಮನನ ಧ್ಯಾನ ಎಲ್ಲ ಆಲ್ ಕಮಿಟ್ಮೆಂಟ್ ಮಾಡೋದು. ಜಿಜ್ಞಾಸ ಬೇರೆ, ವಿಜಿಜ್ಞಾಸ ಬೇರೆ. ವಿಜಿಜ್ಞಾಸ ಅಂದ್ರೇನು? ವಿಶೇಷ ವಿಚಾರ ಮಾಡಬೇಕು. ದೇವರ ಬಗ್ಗೆ ಯಾವ ರೀತಿ ಜಿಜ್ಞಾಸೆ ಮಾಡಬೇಕು ಅಂದ್ರೆ ಜಗತ್ತಿನ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಯಾಕೆ? ಜಗನ್ನಾಥ ದೇವರಾದ್ರಿಂದ ತಿಳ್ಕೋಬೇಕು. ಆದರೆ ದೇವರ ಬಗ್ಗೆ ಇನ್ನೂ ಜಾಸ್ತಿ ಮಾಡೋದು. ಮುಖ್ಯ ವಸ್ತುವಿನ ಬಗ್ಗೆ ಅನ್ನ ಹಾಕಿ ಅಂತಾರೆ, ಗುಡ್ಡೆಲ್ಲ ಕೇಳೋದಿಲ್ಲ. ಯಾಕೆ? ಎಲ್ಲ ಹಾಕಿದ್ರು ಅನ್ನ ಹಾಕಿ ಊಟ ಮಾಡಕ್ಕೆ ಬರೋದಿಲ್ಲ. ಅನ್ನ ಒಂದೇ ಹಾಕೋದಿಲ್ಲ, ಏನ್ ಮಾಡ್ತಾರೆ? ಗುಡ್ಡೆ ಹಾಕಿ. ಪ್ರಧಾನವಾದ ಯಾವುದು? ಅನ್ನ ಹೇಗೋ ಅದಕ್ಕೋಸ್ಕರ ಇಲ್ಲಿ ಏನು ಮುಖ್ಯ? ವಿಷ್ಣುವನ್ನ ಜಿಜ್ಞಾಸ ಮಾಡೋದು. ಉಳಿದವರ ಜಿಜ್ಞಾಸೆ ಸದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದಿ. ಅರ್ಥ ಬರುತ್ತಾರೆ. ಉಳಿದನ್ನ ಬಹುಲೋಕ ತುಂಬಾ ಚಿಂತನೆ ಮಾಡಬೇಡಿ, ಸ್ವಲ್ಪ ಮಾಡಿ. ದೇವ್ರ ಬಗ್ಗೆ ಪ್ರವಣಂ ಕುರು ಮಾನಸ ಮೀಶ ಪೂರ್ತಿ ಇನ್ವಾಲ್ವ್ ಆಗಬೇಡಿ. ಬೇರೆ ವಿಷಯ ಧ್ಯಾನ ಮಾಡಬಾರ್ದು. ಯಾರನ್ನು ಧ್ಯಾನ ಮಾಡಬೇಕು? ದೇವ್ರನ್ನೊಂದೇ. ಆಫೀಸ್ಗೆ ಹೋಗ್ತಾರೆ, ಆಫೀಸರ್ ಇದ್ದಾರಾ ಅಂತ ಕೇಳ್ತಾರೆ. ಉಳಿದೆಲ್ಲ ದೂರ ಕೇಳೋದಿಲ್ಲ. ಏನ್ ಕೇಳ್ತಾನೆ? ಆಫೀಸರ್ ಇದ್ದಾರಾ? ಇಲ್ಲೇ ಅವ್ರಿಗೆ ಕೆಲಸ ಆಗೋದಿಲ್ಲ. ಇದ್ರೆ ಅವರಿದ್ದಾರೆ ಎಲ್ಲ ಕೆಲಸ ಆದಾಗ ತನ್ಗೆ ಏನ್ ಪರ್ಪಸ್ ಇರುತ್ತೋ ಸರ್ವಾಗಿ. ಅದಕ್ಕೆ ವಿಷ್ಣು ಪ್ರಧಾನನಾದ್ದರಿಂದ ಅದನ್ನು ಹೇಳೋದಕ್ಕೋಸ್ಕರ ಜಿಜ್ಞಾಸುವ. ವಿಷ್ಣುವಿನ ಜಿಜ್ಞಾಸೆಯನ್ನು ಸಾಮಾನ್ಯ ರೀತಿಯಲ್ಲಿ ಮಾಡದೆ ವಿಶೇಷ ರೀತಿಯಲ್ಲಿ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ. ವಿಶೇಷ ರೀತಿ ಅಂದರೆ ಏನು? ಅಧ್ಯಯನ ಶಮದಮಾದಿ ಸಂಪತ್ತಿ ರೂಪ ಅಧಿಕಾರಿ. ಅಧ್ಯಯನ ಮಾಡಬೇಕು ಅಂತ. ಆದರೆ ಅಧ್ಯಯನಕ್ಕೆ ಏನಿರಬೇಕು? ಶಮದಮಾದಿ ಸಂಪತ್ತಿ ರೂಪ ಅಧಿಕಾರ ಇರಬೇಕು. ಅದರಿಂದ ಏನು ಬರುತ್ತೆ? ಜಿಜ್ಞಾಸೋತ್ತ ಜ್ಞಾನಜ ಪ್ರಸಾದಜನ್ಯ. ಆಗ ದೇವರ ಅನುಗ್ರಹದಿಂದ ಪರಮಾತ್ಮನ ಬಗ್ಗೆ ಏನು ಮಾಡಿದರೂ ಕೂಡ ಪೂರ್ತಿ ಅನುಗ್ರಹ ಮಾಡೋದಿಲ್ಲ. ತನ್ನ ಬಗ್ಗೆ ವಿಚಾರ ಮಾಡಿದಾಗ ಮಾತ್ರ ಏನ್ ಮಾಡ್ತಾರೆ? ಅನುಗ್ರಹ ಮಾಡ್ತಾರೆ. ನಿಮ್ಮನ್ನೇ ಕೇಳ್ಕೊಂಬಂದಿದ್ರು ಅಂತ ಹೇಳಿದ್ರೆ ಯಾರು ಅಂತ ಕೇಳ್ತಾರೆ. ಅವ್ರು ಯಾರು ಬಂದು ಕೊಟ್ಟು ಕಳಿಸಿ ನಮ್ಮನ್ನೇ ಕರಿಬೇಕು ಅದಕ್ಕೆ, ಇಲ್ಲ ನಿಮ್ಮನ್ನೇ ನೋಡ್ಬೇಕಂತೆ. ಅವಾಗ ಏನ್ ಮಾಡ್ತಾರೆ? ಬರ್ಬೇಕಾಗುತ್ತೆ. ಎಲ್ಲದಕ್ಕೆಲ್ಲರೂ ನೋಡೋ ಸ್ಥಿತಿ ಇಲ್ಲ. ಅದಕ್ಕೋಸ್ಕರ ದೇವರನ್ನ ನೋಡ್ಬೇಕಾದ್ರೆ ಏನಾಗಬೇಕು? ಅವ್ರ ಪ್ರಸಾದ ಮಾಡಬೇಕು. ಎಲ್ಲರಿಗೂ ಪರ್ಮಿಷನ್ ಕೊಡೋದಿಲ್ಲ. ಅವ್ರನ್ನಾದ್ರೆ ಒಳಗೆ ಬಿಡಲೇ ಬೇಡ, ಇವ್ರನ್ನಾದ್ರೆ ಬಿಡು ಅಂತ ಹೇಳ್ತಾರೆ. ವಿಷ್ಣು ಪ್ರಸಾದ ಯಾವಾಗ ಬರುತ್ತೆ ಅಂದ್ರೆ ಇಷ್ಟೆಲ್ಲ ಮಾಡ್ಕೊಂಡಿರ್ಬೇಕು. ಶ್ರವಣ ಮನನ ಅವ್ರು ಯಾರು ನನಗೆ ಗೊತ್ತಿದೆ, ಇಷ್ಟೆಲ್ಲ ಕೇಳಿದ್ದೇನೆ, ನೋಡ್ಲೇಬೇಕಾಗಿದೆ ನಾನು ಅಂತ ಹೇಳಿದಾಗ ಆಗ ಕೇಳ್ತಾರೆ. ಯಾರನ್ನೂ ನೋಡಿದ ನೋಡ್ಲಕ್ಕೆ ಹೋಗಬಾರ್ದು ದೇವರನ್ನ. ಅದರಿಂದ ಏನಾಗುತ್ತೆ? ನೋಡಿದ್ರೆ ಏನ್ ಕೆಲಸ ಆಯ್ತು? ಈಗ ಮುಕ್ತಿನೇ ಸಿಕ್ತು. ಮುಕ್ತಿ ರೂಪ ಫಲಾಭ್ಯಾಂ ಪ್ರಸಾದ ಜನ್ಯ ಮುಕ್ತಿ ರೂಪ ಫಲಾಭ್ಯಾಂ ಅಥಾತಃ
ಅಥ ಅಥ ಶಬ್ದಕ್ಕೆ ಅರ್ಥ ಅತಃ ಅಂದ್ರೆ ಮೋಕ್ಷ ಗೊತ್ತಾಯ್ತಾ. ವಿಷ್ಣು ಪ್ರಸಾದ ಪ್ರತೇನ ಮೋಕ್ಷ, ವಿಷ್ಣು ಪ್ರಸಾದ ಬೇಕು ಅಂದ್ರೆ ಅತಃ ಶಬ್ದ, ಅಧಿಕಾರ ಇರಬೇಕು ಅಂದ್ರೆ ಅಥ ಶಬ್ದ. ಅಥ ಅತಃ ಬ್ರಹ್ಮ ಜಿಜ್ಞಾಸ ಅಷ್ಟಿದೆ. ಮುಕ್ತಿ ರೂಪ ಫಲಾಭ್ಯಾಂ ಅಥಾತಃ ಶಬ್ದೋಕ್ತಾಭ್ಯಾಂ ಜಿಜ್ಞಾಸಾಯ ವೈಶಿಷ್ಟ್ಯವಸ್ತೀತಿ ಸೂಚನಾಯ ವಾ ಇತಿ ಜ್ಞಾಯತವ್ಯಂ. ಜಿಜ್ಞಾಸ ವಿ ಜಿಜ್ಞಾಸ ವೈಶಿಷ್ಟ್ಯ ಇದೆ. ಸೊ ಅಥಾತ ಶಬ್ದಗಳಿಂದ ಹೇಳಲ್ಪಟ್ಟಂತಹ ಅಥ ಶಬ್ದದಿಂದ ಅಧಿಕಾರ ಹೇಳಿದರು, ಅಥ ಶಬ್ದದಿಂದ ಪ್ರಯೋಜನ ಹೇಳಿದರು. ಅದಕ್ಕೆ ಫಲಾಭ್ಯಾಂ, ಒಂದ್ ಕಡೆಗೆ ಅಧಿಕಾರಿ ಅಲ್ಲಿವರೆಗೆ ನಿಲ್ಲಿಸ್ಕೋಬೇಕು, ಆಮೇಲೆ ಫಲ ಎರಡು ಸೇರಿ ಮುಕ್ತಿ ಫಲಾಭ್ಯಾಮ್ ಆಯಿತು. ಎಲ್ಲ ಹೇಳಿದಾಗ ಅದೇ ಅನುಮತಿ ಹೇಳೋದಕ್ಕೆ ಅಥ ಅತಃ ಬ್ರಹ್ಮ ಜಿಜ್ಞಾಸ. ಅಥ ಏನದು ಅಧಿಕಾರ, ಅತಃ ಪ್ರಯೋಜನ, ಬ್ರಹ್ಮ ಅಂಬದೇನೋ ವಿಷಯ, ಫಲ ಏನು ಗೊತ್ತಲ್ಲ ಅತಃ ಫಲ. ಇದರಿಂದ ಸಂಬಂಧ ಅಂಬದು ಯಥಾಯೋಗ್ಯ ಸಂಬಂಧ ಅಷ್ಟೇ. ವೈಶಿಷ್ಟ್ಯವಸ್ತೀತಿ ಸೂಚನಾಯ ವಾ ಇತಿ ಜ್ಞಾತವ್ಯಂ. ವಿಷ್ಣು ರೀತಿ ಬ್ರಹ್ಮಶಬ್ದ ವ್ಯಾಖ್ಯಾನೇನ ಬ್ರಹ್ಮ ವ್ಯಾಖ್ಯಾನೇನ ಜೀವಾನ್ಯ ವಿಷಯ ಸಿದ್ಧೈವ ತಜ್ಞಾನಸ್ಯ ಮುಕ್ತ್ಯಾಖ್ಯ ಫಲಸ್ಯ ಚ, ಫಲಸ್ಯ ಅದನ್ನು ಸ್ಪೇಸ್ ಕೊಡಬೇಕು. ಫಲಸ್ಯ ಚ ತಜ್ಯೋಗ್ಯಸ್ಯ ಅಧಿಕಾರಿಣಃ ಸಿದ್ಧಾವಪಿ ಫಲಸ್ಯ ಕರ್ಮಜತ್ವಾದಿನ ಜಿಜ್ಞಾಸಾ ಫಲತ್ವಾಪ್ರಾಪ್ತ್ಯ ಶೂದ್ರಾದಿ ವ್ಯಾವೃತ್ತ ಅಧಿಕಾರಸ್ಯ ಅಪ್ರಾಪ್ತ್ಯ ಚ, ಮತ್ತೆ ಸ್ಪೇಸ್ ಇರಬೇಕು. ತದುಭಯ ಪ್ರಾಪಕ ಅಥಾತ ಶಬ್ದಯೋರಪಿ ಅವಶ್ಯಂ ವಾಚ್ಯತ್ವಾತ್ ವಿ ಇತ್ಯನೇನ ತದುಕ್ತಿ ತೇನ ಸೂತ್ರಸ್ಯ ಶ್ರುತಿವಿಸಂವಾದಃ ಪ್ರತ್ಯುಕ್ತಃ. ಮುಂದೆ ಇನ್ನೂ ವಿಶೇಷಗಳು, ಅನೇಕ ವಿಷಯಗಳನ್ನು ಹೇಳ್ತಾರೆ. ವಿಷ್ಣು ರೀತಿ ಬ್ರಹ್ಮಪದ ವ್ಯಾಖ್ಯಾನೇನ ಜೀವಾನ್ಯ ಆಚಾರ್ಯ ಏನು ಮಾಡಿದರು, ಅಲ್ಲಿರೋದೇನು ಬ್ರಹ್ಮ ಜಿಜ್ಞಾಸ. ಆಚಾರ್ಯ ಅರ್ಥ ವರ್ಣಭಾಷ್ಯ ಬರೀತಾರೆ ವಿಷ್ಣುರೇವ ಅಂತ ಹೇಳಿ, ಬ್ರಹ್ಮ ಅಂತ ಹೇಳಿಲ್ಲ, ವಿಷ್ಣುರೇವ ಅಂತ ಹೇಳಿ. ಯಾತಕ್ಕೆ ಹೇಳಿದರು ಅಂದರೆ ವಿಷ್ಣು ರೀತಿ ಬ್ರಹ್ಮಪದ ವ್ಯಾಖ್ಯಾನೇನ, ವಿಷ್ಣುವನ್ನು ಬ್ರಹ್ಮಪದದ ವ್ಯಾಖ್ಯಾನ ರೂಪವಾದ ಪದ. ಅದೆಲ್ಲ ಡೀಟೇಲ್ಸ್ ಎಲ್ಲ ಅಲ್ಲಿ ಬ್ರಹ್ಮಸೂತ್ರ ಭಾಷೆದೊಳಗೆ. ಇಲ್ಲಿ ಸಂಗ್ರಹ ಸಮ್ಮರಿ ಆದ್ರಿಂದ ಕಾರಣ ಕೊಡೋದು ಅಷ್ಟೇ ಹೇಳಬೇಕು. ಮುಂದೆ ಜೀವಾನ್ಯರು ವಿಷಯ ಸಿದ್ಧೈವ. ಈಗ ಬರೀ ಅಸ್ಮಾತ್ ಗುರು ಕೂಡ ಸೂತ್ರದಲ್ಲಿ ಹೇಳಿದ ಹಾಗೆ ಏನಂತ ಹೇಳಿದ್ರೆ ಬ್ರಹ್ಮೈವ ಜಿಜ್ಞಾಸ್ಯ ಅಂತ ಹೇಳ್ಬಿಟ್ಟಿದ್ರೆ ಯಥಾ ಪ್ರಕಾರ ಏನ್ ಬರ್ತಿತ್ತು, ಬ್ರಹ್ಮ ಅಂದ್ರೆ ಜೀವ, ಜೀವ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ನಾವನ್ನೇ ದೇವರ ಶಾಸ್ತ್ರ ಯಾಕೆ ಓದಬೇಕು, ಬ್ರಹ್ಮ ಅಂತ ಹೇಳಿದ್ರೆ ನಿರ್ಗುಣ, ಗುಣನೇ ಎಲ್ಲ ಅವನ್ನೇ ತಿಳ್ಕೋಬೇಕು, ಎರಡೋ ಪ್ರಶ್ನೆ ಬರೋದು. ವಿಷ್ಣು ಅಂತ ಹೇಳಿದ್ರೆ ಎಲ್ಲ ಸಾಲ್ವ್ ಆಗಬೇಕು. ವಿಷ್ಣು ಅಂತ ಹೇಳಿದ ತಕ್ಷಣ ಜೀವಾನ್ಯ ಅಂತ ಇದೆ. ಮತ್ತೆ ವಿಷ್ಣು ಅಂತ ಹೇಳಿದ್ರೆ ಭಾರಿ ವಿಶೇಷಗಳಿದೆ. ಆದ್ರಿಂದ ಯಾವಾಗಲೂ ಕೂಡ ಜಿಜ್ಞಾಸ್ಯ ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ ನಿರ್ಗುಣ ಬ್ರಹ್ಮನ ಆಗ್ಬೋದಾಗಿತ್ತು. ವಿ ಜಿಜ್ಞಾಸ್ಯ ಅಂತ ಹೇಳಿದ್ರಿಂದ ವಿಶೇಷ ಇರೋದ್ರಿಂದ ವಿಶೇಷ ಜಿಜ್ಞಾಸೆ ಮಾಡಿ, ವಿಶೇಷ ನಿರ್ಗುಣ ಬ್ರಹ್ಮ ಅಲ್ಲ ಅಂತ ಅವ್ರ ಬಗ್ಗೆ ವಿಶೇಷ ತಿಳ್ಕೋಬೇಕು ಅಂದ್ರೆ ವಿಶೇಷ ಇರ್ಬೇಕಂತ ತಿಳ್ಕೋಬೇಕ, ಅವ್ರು ನಿರ್ವಿಶೇಷ ಬ್ರಹ್ಮ ಅಲ್ಲ ಅಂತ ಆ ಸೂಚನೆಗಳು ಬರುತ್ತೆ. ಈ ತಜ್ಞಾನಸ್ಯ ಮುಕ್ತ್ಯಾಖ್ಯ ಫಲಸ್ಯ ಚ ತದ್ಯೋಗ್ಯಸ್ಯ ಅಧಿಕಾರಿಣಃ ಸಿದ್ಧಾವಪಿ. ತಜ್ಞಾನಸ್ಯ ಜೀವಾನ್ಯ ವಿಷಯನೂ ಸಿದ್ಧ ಆಯಿತು, ಆ ಜ್ಞಾನಕ್ಕೆ ಮುಕ್ತಿಯನ್ನು ಫಲನೂ ಸಿದ್ಧ ಆಯಿತು. ತದ್ಯೋಗ್ಯಸ್ಯ ಅಧಿಕಾರಿಣಃ ಸಿದ್ಧ, ಅದೆಲ್ಲ ಸಿದ್ಧ ಆಗೋಯಿತು. ಫಲಸ್ಯ ಕರ್ಮಜತ್ವಾದಿನ ಜಿಜ್ಞಾಸಾ ಫಲತ್ವ ಅಪ್ರಾಪ್ತ್ಯ. ಒಂದು ಟೊಮೆಟೊ ಉಳ್ಕೊತಾ ಇತ್ತು. ಏನು ಡೌಟ್ ಉಳ್ಕೊತಾ ಇತ್ತು ಅಂದರೆ ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ಹೇಳಿದ್ದಕ್ಕೆ ವಿಜಿಜ್ಞಾಸ್ಯ ಅದೇನೋ ಸಾಲ್ವ್ ಆಗ್ತಾ ಇತ್ತು. ಇವೆಲ್ಲ ಬಂದ್ಬಿಡ್ತಿತ್ತು, ಯಾವುದು ಅಧಿಕಾರಿ ವಿಷಯ ಎಲ್ಲ ಬಂದೋಗ್ತಾ ಇತ್ತು. ಒಂದು ಮಿಸ್ ಆಗ್ತಿತ್ತು, ಏನು ಅಂದರೆ ಫಲಸ್ಯ ಕರ್ಮಜತ್ವಾದಿನ. ಎಷ್ಟೋ ಫಲಗಳು ಕರ್ಮಜನ್ಯ, ಎಷ್ಟೋ ಕೆಲಸಗಳು ಕರ್ಮ ಮಾಡಿದ್ರೆ ಸಿಕ್ಬಿಡುತ್ತೆ. ಆದರೆ ಮೋಕ್ಷ ಆಗೆಲ್ಲ ಸಿಗೋದಿಲ್ಲ. ಏನ್ ಬೇಕಾದಕ್ಕೆ ಜ್ಞಾನನೇ ಬೇಕು. ಮತ್ತು ಅದಕ್ಕೆ ವಿ ಅಂತ ಹಾಕಿದ್ರಿಂದ ಜ್ಞಾನಕ್ಕೆ ಪ್ರಾಧಾನ್ಯ ಒತ್ತು ಕೊಟ್ಟು ಹೇಳೋ ಉದ್ದೇಶ ಕೂಡ ಅಲ್ಲಿದೆ. ಕರ್ಮಜತ್ವಾದಿನ ಜಿಜ್ಞಾಸಾ ಫಲತ್ವ ಅಪ್ರಾಪ್ತ್ಯ ಶೂದ್ರಾದಿ ವ್ಯಾವೃತ್ತ ಅಧಿಕಾರಸ್ಯ ಅಪ್ರಾಪ್ತ್ಯ ಚ. ಆಗೇನಾಗ್ತಿತ್ತು, ಕರ್ಮ ಅಂದ ತಕ್ಷಣ ಶೂದ್ರಾದಿಗಳು ಮಾಡಿ ಮೋಕ್ಷಕ್ಕೆ ಹೋಗೋದಾಗಿತ್ತು, ಏನೋ ಜ್ಞಾನ ಇಲ್ಲದೆ. ಸೊ ಜ್ಞಾನ ಬೈಪಾಸ್ ಮಾಡಕ್ಕೆ ಬರ್ತಿತ್ತು. ಸೊ ವಿ ಸೇರಿಸಿದ್ರಿಂದ ಅದು ಬೈಪಾಸ್ ಮಾಡಕ್ಕೆ ಬರೋದಿಲ್ಲ, ವಿಚಾರ ಮಾಡಲೇಬೇಕು ಅಂತ ಹೇಳದಂತೆ. ಫಲಸ್ಯ ಚ ಅಪ್ರಾಪ್ತ್ಯ ಚ ತದುಭಯ ಪ್ರಾಪಕ ಅಸಶಬ್ದಾರ್ಥಯೋರಪಿ ಅವಶ್ಯಂ ವಾಚ್ಯತ್ವಾದ್ ವಿ ಇತ್ಯನೇನ ತದುಕ್ತಿ. ಈ ಅರ್ಥದಲ್ಲಿ ಏನು ಹೇಳಬೇಕು, ಈ ವಿಶೇಷವಾದಂತಹ ವಿಚಾರಾರ್ಥದಲ್ಲಿ ಬರಬೇಕಾದ್ರೆ ಎಲ್ಲದನ್ನು ಕೂಡಿಸೋದಕ್ಕೋಸ್ಕರ ವಿ ಇತ್ಯನೇನ ತದುಕ್ತಿ. ವಿ ಅಂತ ಹೇಳಿದ್ರೆ ನೀವೆಲ್ಲ ಸೇರ್ಕೊಂಡ್ರಿ. ವಿ ಅಂತ ಹೇಳಿದ್ರಿಂದ ವಿಶೇಷ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ರಿಂದ ಎಂದೂ ಕೂಡ ದೇವರ ಪ್ರಸಾದ ಆಗೋದು ಕರ್ಮಜನ್ಯವಾದದ್ದಲ್ಲ. ಯಾವುದು ದೇವರ ಮಹಾಪ್ರಸಾದ, ಸಾಮಾನ್ಯ ಪ್ರಸಾದ ಕರ್ಮಜನ್ಯ. ಆದರೆ ಮೋಕ್ಷ ಕೊಡೋ ಪ್ರಕಾರ ಪರಮಾನುಗ್ರಹ ಮಾಡಬೇಕು. ಅದಕ್ಕೆ ಜ್ಞಾನನೇ ಬೇಕು ಅಂತ ಹೇಳೋದಕ್ಕೋಸ್ಕರ ಕೂಡ ಮಾತು ಹೇಳಿದ್ದಾರೆ.
ತೇನ ಸೂತ್ರಸ್ಯ ಶ್ರುತಿ ವಿಸಂವಾದ ಪ್ರತ್ಯುಕ್ತ. ಅನುಗ್ರಹ ಯಾರ ಒಳಬರೋದು ಅಂತ ಕೇಳಿದ್ರು, ಯಾರು ಅವರ ಬರಲಿ ಅಂತ ಫೇವರ್ ಮಾಡಿದ್ರು. ಒಳ ಬರ್ಕೊಡ್ದು ಮೊದಲು ಹೇಳ್ತಾರೆ, ಒಳ ಬರಾಗಿಲ್ಲ. ಆಮೇಲೆ ಇನ್ನೇ ಹೇಳಿದ್ರು, 4 ಜನ ಕಾಯ್ತಿದ್ದಾರೆ, ಲೆಟರ್ ಕೊಟ್ಟ, ಇವ್ರನ್ನ ಫಸ್ಟ್ ಕರಿ ಅಂತ. ಏನದು ಮತ್ತೆ ಫೇವರ್ ಗೊತ್ತಾಯ್ತಾ? ಪುಣ್ಯಕ್ಕೆ, ಯಾಕಂದ್ರೆ ಎಲ್ಲೋ ಹೋಗ್ಬೇಕಾಯ್ತು ಪಾಪ ದೂರ. ಇವ್ 4 ಕ್ರಮವಾಗಿ ಬಂದಿದ್ರೆ ಯಾವ್ದೋ ಬಸ್ ಬಿಸ ಏನೇನೋ ಆಗ್ತಾ ಇತ್ತು. ನೋಡ್ದ ವಿಷಯ ನೋಡಿದ ತಕ್ಷಣ ದೂರದವನು ಇವನು ಅಂತ ಕರೆದ. ಅದು ಫೇವರ್ ಇದೆ, ಅದು ರೀಸನ್ ಇದೆ ಫೇವರ್ ಮಾಡೋದು. ಉಳಿದೊಬ್ಬರು ಅಬ್ಜೆಕ್ಟ್ ಮಾಡೋದಿಲ್ಲ, ಯಾತಕ್ಕೆ? ರೀಸನ್ ಇದೆ ಪಾಪ, ಹೋಗ್ಲಿ. ಅಥವಾ ಸೀನಿಯರ್ ಸಿಟಿಸನ್ ಏನೋ ಒಂದು ಕಾರಣ ಇದೆ, ಆ ಕಾರಣ ಇದ್ದಾಗ ಯಾರು ಅಬ್ಜೆಕ್ಟ್ ಮಾಡೋದು. ಅದು ಸುತ್ತೂರ ಮಾಡಿದ್ರೆ ಪಕ್ಷಪಾತ ಆಗುತ್ತೆ. ಅದಕ್ಕೆ ಒಂದು ಪದ ಹಾಕಬೇಕಾದ್ರೆ ಪ್ರತಿಯೊಂದಕ್ಕೂ ಕಾರಣ ಇರುತ್ತೆ. ದೇವರು ಜ್ಞಾನದಿಂದನೇ ಮೋಕ್ಷ ಕೊಡ್ತಾ ಇದ್ದು ವಿಶೇಷ ವಿಚಾರ ಗೊತ್ತಾಗಬೇಕಾದ್ರೆ ಅದು ಬೇಕು ಅಂತ ಹೇಳಿದರು. ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಂತೆ ಆಯ್ತು. ಇದರಿಂದ ಯಾವ ಪ್ರಶ್ನೆಗೆ? ತೇನ ಸೂತ್ರಸ್ಯ ಶ್ರುತಿ ವಿಸಂವಾದ ಪ್ರತ್ಯುಕ್ತ. ಸೂತ್ರದ ಮೇಲೆ ಆಕ್ಷೇಪಣೆ ಮಾಡಕ್ಕೆ ಹೋಗಬೇಕಾಗಿತ್ತು ಮನುಷ್ಯ. ಏನಂತ? ಇಷ್ಟೊತ್ತು ಆಚಾರ ಮೇಲೆ ಆಕ್ಷೇಪಣೆ ಮಾಡಿದ. ಏನಂತ? ಅಲ್ಲಿ ಜಿಜ್ಞಾಸಾದ್ರೆ ವಿ ಅಂತ ಅದಕ್ಕೆ ಹಾಕಿದ್ರೆ ಶುರು ಮಾಡ್ದ. ಆಮೇಲೆ ಸೂತ್ರಕಾರಿಗೆ ಸೂತ್ರಕಾರರಲ್ಲಿ ಹೇಳಕ್ ಹೊರಟಾಗ ನೋಡಿ, ಶ್ರುತಿವಾಕ್ಯ ಇರೋದೇನಂತ? ವಿಜಿಜ್ಞಾಸಸ್ವ ಅಂತ. ನೀವು ಸೇರಿಸಿ ಅರ್ಥ ಬರದೆ ಸರಿ ಹೋಯ್ತು. ಭಾಷ್ಯಕ್ಕೂ ಸೂತ್ರಕ್ಕೂ ಸರಿ ಹೋಯ್ತು, ಶ್ರುತಿಗೂ ಸರಿ ಹೋಯ್ತು. ಸೂತ್ರ ಏನಂತಿದೆ? ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥಾತೋ ಬ್ರಹ್ಮ ವಿಜಿಜ್ಞಾಸ ಅಂತ ಇರಬೇಕಾಗಿದ್ರೆ ಗೊತ್ತಾಯ್ತಾ? ಅಲ್ಲಿ ಸರಿ ಬರುತ್ತೆ. ಒಂದಕ್ಕೊಂದು ಅದಕ್ಕೆ ಶಾಸ್ತ್ರ ಎಲ್ಲರೂ ಏನಾಗುತ್ತೆ, ಟ್ಯಾಲಿ ಆಗೋದು. ಒಂದು ಚೂರಿಲ್ಲ ಹೊರೆ ಆಗುತ್ತೆ. ಚೆಕ್ ಕೊಟ್ಟಿರ್ತೀವಿ, ಸ್ವಲ್ಪ ಚಿಕ್ಕ ಏನು ಮಾಡ್ತಾರೆ ಅದನ್ನ ಮಾಡಿಲ್ಲ. ಅದೇ ರೀತಿ ಅಷ್ಟು ಪ್ರಶಸ್ತಿ. ಅದು ಅಮೌಂಟ್ ಜಾಸ್ತಿ ಆದಷ್ಟು ಸೀರಿಯಸ್ ಆಗಿ ನೋಡ್ತಾರೆ. ಕೆಲಸ ಫೋನ್ ಮಾಡ್ತಾರೆ, ಹೆವಿ ಅಮೌಂಟ್ ಕೊಟ್ಬಿಟ್ಟಾಗ ಕೊಟ್ಟಿದ್ದು ಹೌದು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೌದು ಅಂತ ಹೇಳಿದ್ರೆ ಇದವ್ರು ಅಲ್ಲಿ ಆರ್ಡರ್ ಮಾಡ್ಬಿಡ್ತಾರೆ. ಇಮಿಡಿಯೇಟ್ ಮೆಸೇಜ್ ಯಾವುದು ಚೆಕ್ ಬಂದಿದೆ ಕ್ಯಾಶ್ ಮಾಡಬಹುದಾ ಕೇಳ್ತಾರೆ. ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಕ್ಯಾಶ್ ಮಾಡಿ ಅಕಸ್ಮಾತ್ ನೀವು ಕೊಡದ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ. ಯಾಕೆ? ಇಂಪಾರ್ಟೆಂಟ್. 10-20 ರೂಪಾಯಿಗೆಲ್ಲ ಮಾಡಲ್ಲ ಅದನ್ನ. ಯಾವ್ದಕ್ಕೆ ಮಾಡ್ತಾರೆ? ಹೆವಿ ಅಮೌಂಟ್ ಆದರೆ. ಈ ಜಿಜ್ಞಾಸ ಸಾಮಾನ್ಯವಾದದ್ದಲ್ಲ, ಇದು ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್. ಆದ್ರಿಂದ ಶ್ರುತಿ ವಿಸಮ ಅಥಾತೋ ಈ ಶ್ರುತಿ ವಾಕ್ಯ ವಿಜಿಜ್ಞಾಸಸ್ವ. ಸೂತ್ರ ಇರೋದು ಅಥಾತೋ ಬ್ರಹ್ಮ ಜಿಜ್ಞಾಸ. ಸೂತ್ರನೇ ಸರಿ ಇಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕೀಗ. ಸೂತ್ರ ಸರಿ ಇದೆ, ಯಾಕೆ? ಸೂತ್ರದಲ್ಲಿ ಏನ್ ಮಾಡಿದ್ದಾರೆ ಈಗ? ಅಥಾತೋ ಬರೀ ಬ್ರಹ್ಮ ಜಿಜ್ಞಾಸ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ, ಆ ಜಿಜ್ಞಾಸ ಶಬ್ದ ಮುಖ್ಯಾರ್ಥನೇ ವಿಜಿಜ್ಞಾಸ ಅಂತ ಅರ್ಥ. ಸೂತ್ರದಲ್ಲಿ ಯಾವಾಗ ಏನಿರಬೇಕು? ಅಕ್ಷರ ಕಡಿಮೆ ಇರಬೇಕು. ಆದ್ದರಿಂದ ಅದನ್ನ ಅಲ್ಪ ಮಾಡಿದರು. ಭಾಷ್ಯದಲ್ಲಿ ಯಾಕೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ ವಿವರಣೆ ಕೊಡಬೇಕು. ಆದ್ದರಿಂದ ಸಮಸ್ಯೆ ಇಲ್ಲ. ಅದು ಉತ್ತರ ಎಲ್ಲ ಗೊತ್ತಿರಬೇಕು. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಪ್ಪಾಗಿಬಿಡುತ್ತೆ. ಉದಾಹರಣೆಗೆ ಇವತ್ತು ಡೇಟ್ ಇದೆ, ಎಷ್ಟು ಇವತ್ತು? 30 3/18 ಬರೆಯುವುದು 2018 ಬರೀಬಹುದು. ಗೊತ್ತಾಯ್ತಾ? 18 ಬರೆದ್ರೆ ಏನಾಗ್ಬೋದು? 19-18 ಆಗ್ಬೋದು. ಅಂದ್ರೆ 100 ವರ್ಷ ಮೇಲೆ ಕೊಡ್ತಿದ್ದೀವಿ ಅಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಯಾಕೆ 100 ವರ್ಷ ಆಗಿದೆ ಬರ್ಕೊಂಡು ಆಗಲಿ, ಈಗ ತಂದ್ಕೊಡ್ತೀವಿ ಅಂತ ಕೇಳಿದ್ರೆ 2018 ಕೊಟ್ಟು ಏನಾಯ್ತು? ಮಾತಾಡಾಗಿದೆ. ಆ ಕ್ಲಾರಿಟಿ ಬರುತ್ತೆ. ಅರ್ಥ ಆಯ್ತಾ? ಇನ್ನೊಬ್ರು ಏನ್ ಮಾಡಿದ 18 ಅಷ್ಟೇ ಬರ್ತದೆ. ಯಾತಕ್ಕೆ? ಜಾಗ ಇಲ್ಲ, ಬರದ ಅದು ದೋಷ ಇಲ್ಲ. ಅಂದ್ರೆ ಬೇರೆ ಬಿಡದಕ್ಕೂ ಒಂದು ಕಾರಣ ಇದೆ, ಬೆರೆದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಗೊತ್ತಿಲ್ಲದೆ ಮೆಕ್ಯಾನಿಕಲ್ ಬರದೇನರ್ಥ? ತಿಳುವಳಿಕೆ ಇಲ್ಲ, ಹಾಗಾಗಬಾರ್ದು. ತೇನ ಸೂತ್ರಸ್ಯ ಶ್ರುತಿ ವಿಸಂವಾದ ಪ್ರತ್ಯುಕ್ತ. ಅದಾದ ಮೇಲೆ ಈಗೆಲ್ಲ ಯಾತಕ್ಕೆ ಪ್ರತಿಯೊಂದು ಸೂತ್ರ ಹೇಗೆ ನೋಡಬೇಕು ಹೇಳ್ತಾರೆ. ಈ ರೀತಿ ಎಲ್ಲಾ ಸೂತ್ರಗಳು ಅಬ್ಸರ್ವ್ ಮಾಡಿ. ವಿಷಯವಾಕ್ಯಕ್ಕೆ ಹೇಗೆ ಲಿಂಕ್ ಇದೆ, ಆ ಲಿಂಕ್ ಇರೋದನ್ನ ಡೀಟೇಲ್ ತೋರಿಸಿರೋದ್ರಿಂದ ಪ್ರತಿಯೊಂದು ತೋರಿಸೋರು ಭಾರಿ ದೊಡ್ಡದಾಗುತ್ತೆ. ಅದಕ್ಕೊಂದ್ಸರಿ ತೋರಿಸಿದ ಮೇಲೆ ಉಳಿದೆಲ್ಲ ಕೂಡ ಅರ್ಥ ಮಾಡಿಕೊಂಡು ಆ ರೀತಿ ಓದೋದು ಕಲಿಬೇಕು. ಈ ಕ್ಲರ್ಕಿ ಹೇಳ್ಕೊಡ್ತಾರೆ, ನೋಡಪ್ಪ ಈ ರೀತಿ ಚೆಕ್ ಇರಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಚೆಕ್ ತೋರ್ಸಕ್ ಹೋದ್ರೆ ಅವರಿಗೆ ನಿನಗೆ ನಾನೇ ಮಾಡ್ತೀನಿ, ಯಾಕೆ ಮಾಡ್ಬೇಕು ಕೆಲಸ ಮಾಡೋ ಉದ್ದೇಶ ಏನು? ನಿಮ್ ಕೈಲಿ ಮಾಡಿಸ್ಬೇಕು ಅಂತೇಳಿ ಎಲ್ಲ ನಿನಗೆ ನಾನೇ ಹೇಳ್ಕೊಡೋದಾದ್ರೆ ನಿನ್ ಕೆಲಸ ಇದೆ, ಹೋಗಾಕಡೆ ನೀವು ಯಾತಕ್ಕೆ ಹೇಳ್ತಾರೆ ಅಂದ್ರೆ ತಿಳಿಸೋದಕ್ಕೋಸ್ಕರ. ತಿಳಿದ ಮೇಲೆ ಏನ್ ಮಾಡ್ಬೇಕು? ಅದನ್ನ ಉಪಯೋಗ ಮಾಡ್ಕೋಬೇಕು. ವಿಜಿಜ್ಞಾಸ್ಯೋ ವಿಷ್ಣು ರೀತಿ ಮುಕ್ತ್ಯಾ ಇತ್ಯನುಕ್ತ್ಯ ಏವ ಮುಕ್ತಿ ಅದೇಂಗುಣ ಇತ್ಯಾದೌ ಇವ ಇತಿ ಧರ್ಮಿಣಿ ಧರ್ಮಾಚಿಂತ್ಯ ಇತಿ ವಾ ವೃದ್ಧಿರಾದೈಚಿತ್ಯತ್ರ ಇವ ಮಂಗಲಾರ್ಥಂ ವಾ. ಮತ್ತೊಂದು ಬಂತು, ಜೀವ ಭಿನ್ನ ವಿಜಿಜ್ಞಾಸ್ಯ ವಿಷ್ಣು ಇತ್ಯನುಕ್ತ್ಯ. ವಿಷ್ಣುರೇವ ವಿಜಿಜ್ಞಾಸ್ಯ ಅಂತಂದು ಹೇಳೋದು ಇಷ್ಟೇ ಸಾಕಾಗ್ತಿತ್ತು. ವಿಜಿಜ್ಞಾಸ್ಯೋ ವಿಷ್ಣು ಅಂತ ಅದು ಬಿಟ್ಟುಬಿಟ್ಟು ಇತ್ಯನುಕ್ತ್ಯ ಏವ ಮುಕ್ತಿ ಅದೇಂ ಗುಣ ಇತ್ಯಾದೌ ಇವ ಸತಿ ಧರ್ಮಿಣಿ ಧರ್ಮಾಶ್ಚಿಂತ್ಯ ಇತಿ ವಾ ವೃದ್ಧಿರಾದೈಚಿತ್ಯತ್ರೇವ ಮಂಗಲಾರ್ಥಂ ವಾ. ಇದು ಹೇಳೋದಕ್ಕೆ ಇನ್ನೂ ಅನೇಕ ಕಾರಣ ಇದೆ. ಇಲ್ಲಿ ಧರ್ಮಾಶ್ಚಿಂತ್ಯ ಇತಿ ವಾ, ಒಂದು ವಸ್ತುವನ್ನು ಅವರು ಯಾರು ಗೊತ್ತಾ ಅಂತ ಕೇಳ್ತಾರೆ.
ಗೊತ್ತು ಎದುರು ನಿಂತಿದ್ದಾರಲ್ಲ ದೇವ್ರು ನಿಂತ ಗೊತ್ತು ಇವರು ಅಂತ ಹೇಳ್ಬಿಟ್ಟು ಅಲ್ಲ, ಇವ್ರು ಯಾರು ಗೊತ್ತಾ ಅಂತ ಹೇಳ್ಬೇಕಾದ್ರೆ ಇವ್ರು ತಕ್ಷಣ ಏನೋ ಉತ್ತರ ಕೊಟ್ಟ ಇವನು ಗೊತ್ತಿಲ್ಲ ಅಂತ ಹೇಳ್ದ. ಎದುರು ನಿಂತಿದ್ದಾರೆ ಗೊತ್ತಾಗಲಿಲ್ಲ ಅಂತ ಕೇಳಿದ್ರೆ ಅಲ್ಲ, ಅವ್ರ ವಿಶೇಷ ಧರ್ಮಗಳು. ಧರ್ಮಿ ಅಂದ್ರೆ ವ್ಯಕ್ತಿ, ಧರ್ಮಗಳು ಏನೋ ಯಾರ ಮಗ ಏನ್ ಕೆಲಸ ಮಾಡ್ತಾನೆ ಅಚೀವ್ ಮಾಡಿದ್ದಾರೆ ನಾವು ಧರ್ಮಗಳು. ವಿಷ್ಣು ಜಿಜ್ಞಾಸೆ, ವಿಷ್ಣು ಮುಗಿತಲ್ಲ, ಜಿಜ್ಞಾಸೆ ಮುಗಿದಲ್ಲ ಅಂತ ಕೇಳಿದ್ರೆ ವಿಷ್ಣು ಯಾರು? ಸೃಷ್ಟ್ಯಾದಿಕರ್ತ, ಅದೆಲ್ಲ ಬರಬೇಕು. ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಅದೆಲ್ಲ ಅರ್ಥ ಬರೋದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅದನ್ನ ವಿಜಿಜ್ಞಾಸ್ಯ ವಿಶೇಷ ಅಂಶವನ್ನು ಹೇಳ್ತಾ ಇದ್ದಾರೆ. ಇತಿವಾ ಇನ್ನೊಂದು ಮಾತಿದೆ, ಮಂಗಲಾರ್ಥಂ ವಾ, ಮಂಗಲಾರ್ಥನೂ ಆಗಬೇಕು. ವಿಷ್ಣುರೇವ ವಿಜಿಜ್ಞಾಸ್ಯ ಇತ್ಯಾದಿ ಹೇಳ್ಬೇಕಾದ್ರೆ, ಅಥಾತು ಹೇಳ್ಬೇಕಾದ್ರೆ ಮಂಗಲಾರ್ಥನೂ ಆಗಬೇಕು. ಎಲ್ಲಾ ಕಾರಣದಿಂದ ಕೂಡ ಏನಂತ ಹೇಳಿದ್ದಾರಲ್ಲಿ ವಿಷ್ಣುರೇವ ವಿಜಿಜ್ಞಾಸ್ಯ ಸೂತ್ರಕ್ಕೂ ಪೂರ್ತಿಯಾಗಿ ಹೇಳ್ತಾ ಒಂದು ಪರ್ಪಸ್ ಅಲ್ಲ ಅನೇಕ ಪರ್ಪಸ್ ಇದೆ ಹೇಳಬೇಕಾದ್ರೆ ಅಂತ ಅರ್ಥ. ನಿರ್ಗುಣ ಬ್ರಹ್ಮನಾಗಿದ್ರೆ ವಿಜಿಜ್ಞಾಸೆ ಪ್ರಶ್ನೆ ಬರೋದಿಲ್ಲ. ಯಾತಕ್ಕೆ? ವಿಶೇಷಗಳು ಏನೂ ಇಲ್ಲ, ಆದ್ರಿಂದಾಗಿನೇ ಜಿಜ್ಞಾಸೆ ಆಸೆ. ಇನ್ನೂ ತಗೊಂಡ್ರೆ ಜಿಜ್ಞಾಸೆನೂ ಆಗೋದಿಲ್ಲ. ಯಾತಕ್ಕೆ? ಏನು ಜಿಜ್ಞಾಸೆ ಆಡ್ಬೇಕಾದ್ರೆ ಬಂದ್ವಿ, ಅವಾಗ ವಿಶೇಷ ವಸ್ತು ಇಲ್ಲದೆ ಹೋದ್ರೆ ಜಿಜ್ಞಾಸೆ ಬರೋದಿಲ್ಲ. ಭಾರಿ ವಿಶೇಷಗಳು ವಿಜಿಜ್ಞಾಸತ್ವ ಬರೋದಿಲ್ಲ. ಜೀವನ ಜಿಜ್ಞಾಸೆ, ಜೀವನವೇ ಕೆಲವು ಗುಣಗಳಿವೆ, ಜೀವ ಜಿಜ್ಞಾಸ್ಯ. ಆದರೆ ವಿಷ್ಣು ಮಹಾಗುಣಗಳಿವೆ, ಆದ್ರಿಂದ ವಿಜಿಜ್ಞಾಸ್ಯ. ಏನು ಗುಣ ಇಲ್ಲದೆ ಹೋದ್ರೆ ಏನಾಗೋದಿಲ್ಲ, ಅದು ಜಿಜ್ಞಾಸೆ. ದಾರಿಲಿ ಹೋಗಿ ಎಲ್ಲ ನೋಡಕ್ ಹೋಗೋದಿಲ್ಲ. ವಿಶೇಷ ಕಂಡ ಮಾತ್ರ ಕಣ್ಣಿಟ್ಟು ನೋಡ್ತಾರೆ. ಮನೆಗಳು ಹೊಸದಾಗಿ ಕಾಣಿಸ್ತು ನೋಡಿದ, ತುಂಬಾ ಮನೆ ಕಂಡ ಬಿಟ್ಬಿಟ್ಟ, ದೊಡ್ಡ ಮನೆ ಮಾತ್ರ ನೋಡ್ತಾರೆ. ಒಂದು ಇದಿರ್ಬೇಕು. ಅದಕ್ಕೆ ಧರ್ಮಗಳನ್ನ ಚಿಂತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಆ ಎರಡು ಸೂತ್ರಗಳಿಗೆ ಅನುಗುಣವಾಗಿ ಅಲ್ಲಿ ಆ ಪದ ಉಪಯೋಗಿಸಿದ್ದಾರೆ. ವಿ ಮಂಗಳಾರ್ಥ, ಅಥ ಮಂಗಳಾರ್ಥ ಎರಡೂ ಬರ್ತವೆ. ಹೌದು ಹೌದು ಹೌದು, ಅದೇ ಅರ್ಥನ ಕ್ಲಾರಿಫೈ ಮಾಡಿದ್ದಾರೆ. ಹೌದು, ದೇವರ ಹೆಸರು. ಅಕಯ ಪ್ರವಿ ಸಂಭೂಮ ಸಖಃ ವಿಷ್ಣುವಾಚಕಾಹ. ವಿ ಎಂಬ ದೇವರ ಹೆಸರು. ಅಕಾಯ ಪ್ರಾವಿ ಸಂಭೂಮ ಸಖಃ. ವಿಷ್ಣು ಕೂಡ ಒಂದೊಂದೇ ಅಕ್ಷರ ಏನು ಹೇಳ್ತಾ ಇವೆ ವಿಷ್ಣುವನ್ನ. ಆದ್ಯಾಧ್ಯಾಯದ್ವಯೇ ವಿಷ್ಣುವಾಖ್ಯ ವಿಷಯಸ್ಯ ಉತ್ತರದ್ವಯೇ ವಿಜಿಜ್ಞಾಸ್ಯಾಯಾಃ ತತ್ರಾಪಿ ತೃತೀಯಾದ್ಯುಪಾದ್ಯಾಂ ವಿಶಬ್ದೋಕ್ತ ಅಧಿಕಾರಸ್ಯ ಚಿಂತಾ ಇತಿ ವಕ್ಷ್ಯಮಾಣ ಚಿಂತಾಕ್ರಮಸೂಚನಾಯ ವಾ ಇತಿ ಧ್ಯೇಯಂ. ಇನ್ನೊಂದು ವಿಶೇಷ ಇದೆ. ಅಧ್ಯಾಯದ್ವಯೇ ಮೊದಲೇ ಎರಡು ಅಧ್ಯಾಯಗಳಲ್ಲಿ ವಿಷ್ಣುವಾಖ್ಯ ವಿಷಯಸ್ಯ ಸಮನ್ವಯ ವಿರೋಧ ಮಾಡಿಬಿಟ್ಟು ವಿಷ್ಣು ಎಂಬ ವಿಷಯವನ್ನ ತಿಳಿಸಿದರು. ಆಮೇಲೆ ಉತ್ತರದ್ವಯೇ ಎರಡು ಅಧ್ಯಾಯ ಎಷ್ಟು ಹುಡ್ಕೊಂಡ್ವಿ, ಮತ್ತೆ ಆದ್ಯಾಧ್ಯಾಯದ್ವಯ ಅಂದ್ರೆ 1 and 2, ಉತ್ತರಾಧ್ಯಾಯದ್ವಯ ಅಂದ್ರೆ 3-4 ವಿಜಿಜ್ಞಾಸಾಯ. ಅಲ್ಲೂ ಕೂಡ ಸಾಧನ ಫಲ ಹೇಳಿದ್ರಿಂದ ಜಿಜ್ಞಾಸ ವಿಷ್ಣು ಯಾರು ಅಂತ ಹೇಳಿ 2 ಅಧ್ಯಾಯ ಹೇಳಿದರು. ಜಿಜ್ಞಾಸೆ ಆಗಿ ಮಾಡಬೇಕು ಅಂತ ಹೇಳಿ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಫಲನ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ತತ್ರಾಪಿ ತೃತೀಯಾದ್ಯದ್ವಿಪಾದ್ಯ. ತೃತೀಯಾಧ್ಯಾಯದಲ್ಲಿ ಮರಡೇದ ಪಾದ, ಎರಡು ಪಾದಗಳು. ತೃತೀಯಾಧ್ಯಾಯದಲ್ಲಿ ಮೊದಲ 2 ಪಾದಗಳಲ್ಲಿ ವಿಶಬ್ದೋಕ್ತ ಅಧಿಕಾರಸ್ಯ ಚಿಂತಾ, ಅಲ್ಲಿ ವೈರಾಗ್ಯ ಭಕ್ತಿ. ಮೊದಲು ವೈರಾಗ್ಯ, ಆಮೇಲೆ ಭಕ್ತಿ ಹೇಳಿದ್ರಿಂದ ವಿಂತಾ ಇತಿ ವಕ್ಷ್ಯಮಾಣ ಚಿಂತಾಕ್ರಮ ಸೂಚನಾಯ ವಾ ಇತಿ ಧ್ಯೇಯಂ. ಇಷ್ಟೆಲ್ಲ ಮನಸ್ಸಲ್ಲಿಟ್ಟುಕೊಂಡು ವಿಜಿಜ್ಞಾಸ ಇಷ್ಟು ಪದ ಉಪಯೋಗಿಸಿದ್ದಾರೆ ಆಚಾರ್ಯರು. ಹಾಗೆ ಒಂದು ಪದ ವಿ ಅಂತ ಉಪಯೋಗಿಸಿದ್ದಕ್ಕೆ ಎಷ್ಟೆಲ್ಲ ಅರ್ಥ ಇದೆ ಅಂತ ಹೇಳ್ತಾರೆ. ಸೂತ್ರೇ 4 ಅಧ್ಯಾಯದ ಅಭಿಪ್ರಾಯನ ಬರಬೇಕಾದ್ರೆ ವಿಜಿಜ್ಞಾಸ ಅಂತ ಹೇಳಿದ್ರಿಂದ ಎಲ್ಲ ಬಂದಂತೆ ಆಯಿತು. ವಿಶಬ್ದೋಕ್ತ ಅಧಿಕಾರಸ್ಯ ಚಿಂತಾ ಇತಿ ವಕ್ಷ್ಯಮಾಣ ಚಿಂತಾ. ಜಿಜ್ಞಾಸ್ಯ ಅಂದ್ರೆ ಮೊದಲೇ 2 ಅಧ್ಯಾಯ. ವಿ ಅಂತ ಹೇಳಿದ್ರಿಂದ ಕೊನೆ 2 ಅಧ್ಯಾಯ. ಅಷ್ಟು ಸೇರಿ ಒಟ್ಟು ಎಷ್ಟು ಬಂತೀಗ 4 ಅಧ್ಯಾಯದ ಅರ್ಥ ಬಂತು. ಅದಕ್ಕೆ ವಿಜಿಜ್ಞಾಸ್ಯ ಅಂತ ಹೇಳಿದ್ದಾರೆ. ಇತಿ ಧ್ಯೇಯ. ಸೂತ್ರೇತು ಸ್ಮಾರ್ತೇನ ಶಬ್ದತೋ ಅರ್ಥತಸ್ಯ ಆಧಿಕ್ಯೇನ ಪ್ರಾಧಾನ್ಯ ದ್ಯೋತನಾಯ ಅಸಾಶಬ್ದಯೋರೇವ ಪೂರ್ವಂ ನಿರ್ದೇಶೆ ಇತಿ ಭಾವ. ಇಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಒಟ್ಟಿಗೆ. ಇದರಲ್ಲಿ ಸೂತ್ರದಲ್ಲಿ ಯಾತಕ್ಕೆ ಬೇರೆ ಮಾಡಿದ್ರು ಅಂದ್ರೆ, ಸೂತ್ರದಲ್ಲಿ ಹಾಗೆ ಹೇಳ್ಬೋದಾಗಿತ್ತಲ್ಲ ಅಂದ್ರೆ ಹೇಳಲಿಲ್ಲ. ಅವ್ರೇನ್ ಮಾಡಬಹುದಾಗಿತ್ತು, ವಿಷ್ಣು ಬ್ರಹ್ಮ ವಿಜಿಜ್ಞಾಸ ಅಂದ್ರೆ ಬೋಧೋಗ್ತಿತ್ತು. ಯಾಕರ್ಲಿಲ್ಲ ಅಂದ್ರೆ ಸ್ಮಾರ್ತೇನ ಶಬ್ದತೋ ಸೂತ್ರೇತು. ಸ್ಮಾರ್ತೇನ ಅಂದ್ರೇನು, ಕೃತ್ಯುಕ್ತ ರೀತಿಯಲ್ಲಿ ಅಸಾಸ್ತ್ರ ಶಬ್ದ ಪೂರ್ವಾಣಿ ಸೂತ್ರಾಣಿ ನಿಖಿಲಾನ್ಯಪಿ ಪ್ರಾರಭಂತೆ ನಿಯತ್ಯೈವ ಕಿವಾತ್ರ ನಿಯಾಮಕಂ. ಪ್ರಶ್ನೆ ಇದೆ, ಯಾತಕ್ಕೆ ಅರ್ಥಶಬ್ದನೇ ಶುರುವಾಗುತ್ತೆ ಅಂತ ಪ್ರಶ್ನೆ ಇದೆ. ಆ ಸ್ಮೃತಿ ಇದೆ. ಸೂತ್ರಗಳು ಹೇಗೆ ಶುರುವಾಗಬೇಕು, ಯಾವಾಗಲೂ ಫಾರ್ಮ್ಯಾಟ್ ಇದೆ. ಸೂತ್ರ ಬರೀಬೇಕಾದ್ರೆ ಏನಂತಿದೆ, ಅಥಾತ ಶಬ್ದ ಉಪಯೋಗಿಸಬೇಕು ಅಂತಿದೆ. ಅದೆಲ್ಲ ತಿಳಿಯೋದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಸೂತ್ರೇತು ಸ್ಮಾರ್ತೇನ ಶಬ್ದತೋ ಅರ್ಥತಸ್ಯ ಆಧಿಕ್ಯೇನ ಪ್ರಾಧಾನ್ಯ ದ್ಯೋತನಾಯ
ಅತಶಬ್ದಯೋ ಪೂರ್ವಂ ನಿರ್ದೇಶ ಇತಿ ಭಾವ. ಶಬ್ದತಃ ಪದ ಇಟ್ಕೊಂಡು ಅರ್ಥತಃ ಅಧಿಕೇನ ಶಬ್ದತಃ ಪದ ಹಾಕಿದ್ರು, ಶಬ್ದತಃ ಪದ ಹಾಕ್ತೇನೆ ಉಪಸರ್ಗದಿಂದ ಸೇರಿಸಿಬಿಟ್ರು, ಅಷ್ಟೇ ವ್ಯತ್ಯಾಸ. ಆಚಾರ್ಯರು ಆ ಸೂತ್ರವನ್ನು ಪೂರ್ತಿ ಬರಹ ಮಾಡಿದ್ದಾರೆ ಅಂತ ಅರ್ಥ. ವಿಜಿಜ್ಞಾಸ ಅನ್ನೋ ಪದ ಹೇಳೋದ್ರಿಂದ ಸೂತ್ರದ ಸ್ವರೂಪನೇ ತೆಗೆದಿಟ್ರು ಆಚಾರ್ಯರು. ವಿ ಅಂತ ಹಾಕಿದ ಇಷ್ಟೆಲ್ಲ ಅರ್ಥ ಬಂತು, ತಿಳಿತಾ ಇಲ್ಲ. ಇದು ಸಂಗ್ರಹ ಮಾಡಬೇಕಾದ್ರೆ ಅದೆಲ್ಲ ವೈಶಿಷ್ಟ್ಯ ಗೊತ್ತಿರಬೇಕು. ಇತಿ ಭಾವ. ಇದರಿಂದ ನಮ್ಗೆ ಏನಾಯ್ತು, ಒಂದು ಪದಕ್ಕೆ ಆಚಾರ್ಯ ಬರಿಬೇಕಾದ್ರೆ ಎಷ್ಟೆಲ್ಲ ಬರ್ತಾರೆ ಇದು ಗೊತ್ತಾಗಿಬಿಟ್ರೆ ಆಗ ಎಷ್ಟು ಪರ್ಫೆಕ್ಷನ್ ಇದೆ ಗೊತ್ತಾಗುತ್ತೆ. ಪೂರ್ಣ ಪ್ರಜ್ಞರು ಅಂದಮೇಲೆ ಹೇಗೆ ಬರೀಬೇಕು, ಅವರು ಪರಿಪೂರ್ಣ ರೀತಿಯಲ್ಲೇ ಬರೀಬೇಕು. ಅದನ್ನು ಪ್ರೂವ್ ಮಾಡೋದ್ರಲ್ಲಿ ಉದ್ದೇಶ ಏನು, ವ್ಯಾಕರಣ ಎರಡು ಅದೇನ್ ಗುಣ ಎಂಬುದೊಂದು, ವೃದ್ಧಿರಾಜೈತ್ ಎಂಬುದು ವ್ಯಾಕರಣ ಸೂತ್ರಗಳು. ಎರಡು ಸೂತ್ರಗಳ ಪ್ರಕಾರ ವೃದ್ಧಿ ಎಲ್ಲಿ ಬರುತ್ತೋ ಅಲ್ಲಿ ಅರ್ಥ ಇದೆ, ಗುಣ ಎಲ್ಲಿ ಬರುತ್ತೋ. ಗುಣ ಅಂದ್ರೆ ಏನಿದೆ, ಗುಣ ಅಂದ್ರೆ ಆ ಮುಂದೆ ಈ ಬಂದ್ರೆ ಎ ಆಗೋದು, ಹೂ ಬಂದ್ರೆ ಓ ಆಗೋದು, ರೂ ಇತ್ಯಾದಿ ಬಂದ್ರೆ ಅರ್ರ ಆಗೋದು. ಇದಕ್ಕೇನಂತ ಕರೆ ಗುಣ. ಆ ರೀತಿ ಬರೋದಕ್ಕೆ ಈ ಕಾರಣ ಇದೆ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ತಿಳಿಸಿದೆ. ಮುಂದೆ ನಿರ್ದೇಶ ಇತಿ ಭಾವ. ಅತ್ರ ಪ್ರಾಧಾನ್ಯೇನ ವಿಷ್ಣುರೇವ ವಿಜಿಜ್ಞಾಸಿತವ್ಯ ಜಿಜ್ಞಾಸಿತವ್ಯ ಇತ್ಯರ್ಥಸ್ಯ ಅಭಿಮತತ್ವಾತ್ ನ ಅಂಗಾವಬದ್ಧಾಸ್ತು ನ ಶಾಖಾಸು ಪ್ರತಿವೇದವಿತ್ತರೇನ ವಿರೋಧಸ್ಯಂಖ್ಯಃ ಪರಿವಾರತಯ ಗ್ರಾಹ್ಯ ಅತಿಹೇಯಾಪ್ರಧಾನತಃ ಇತ್ಯನುಭಾಷ್ಯೋಕ್ತೇಃ ಸರ್ವವರ್ಣಾಶ್ರವೈರ್ವಿಷ್ಣುಃ ಏಕೈವೇಚ್ಯತೆ ಸದಾ ಸರ್ವಬ್ರಹ್ಮಾದಯಸ್ತಸ್ಯ ಪರಿವಾರತಯೈವತು ಇತ್ಯನ್ಯತ್ರ ಉಕ್ತೇಶ್ಚ. ಆಗ ಇನ್ನೊಂದು ಪ್ರಶ್ನೆ ಹಾಕ್ಕೊಡ್ರಿ ಇಲ್ಲಿ. ಅದೇನು ಸರಿನೇ, ತತ್ರ ಪ್ರಾಧಾನ್ಯೇನ ವಿಷ್ಣುರೇವ ಜಿಜ್ಞಾಸಿತವ್ಯ ಇತ್ಯರ್ಥಸ್ಯ ಅಭಿಮತತ್ವಾತ್ ವಿ ಜಿಜ್ಞಾಸ್ಯ. ವಿಷ್ಣುವೇ ಪ್ರಧಾನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದೆ. ಆದ್ರೆ ಮುಂದೆ ಹೇಳಬೇಕಾದ್ರೆ ಅಂಗಾವಬದ್ಧರು, ಪರಮಾತ್ಮರ ಅಂಗಗಳಲ್ಲಿ ಆಶ್ರಯವನ್ನು ಪಡೆದಿರತಕ್ಕಂಥ ದೇವತೆಗಳು ಇವರು ಅಂತ ಹೇಳಿ ಅವ್ರ ಬಗ್ಗೆ ವಿವರಣೆ ಹೇಳ್ತಾರೆ. ಪ್ರಧಾನ ವಿಷ್ಣು ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ರೆ ಅರ್ಧ ಗಂಟೆ ಹೋಗಬಾರ್ದಾಗಿ, ಎಲ್ಲೂ ಕೂಡ ಬೇರೆಯವ್ರ ಬಗ್ಗೆ ಪ್ರಸ್ತಾಪ ಮಾಡಬಾರ್ದಾಗಿ. ಯಾಕೆ ಮಾಡಿದ್ದಾರೆ ಹಾಗಿದ್ರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರಾಧಾನ್ಯನ ಅಂತ ಹೇಳಿದ್ದು. ಪ್ರಾಧಾನ್ಯನ ವಿಷ್ಣುವನ್ನು ತಿಳ್ಕೋಬೇಕು, ಉಳಿದವರನ್ನ ತಿಳ್ಕೋಬೇಕು. ಏನಂತ ಪರಿವಾರ ಅಂತ ತಿಳ್ಕೋಬೇಕು ಹೊರತು ಪ್ರಧಾನವಾಗಿ ತಿಳ್ಕೋಬಾರ್ದು. ಅರ್ಥ ಆಯ್ತಾ? ಈಗ ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸೂತ್ರನೇ ಕೊಟ್ಟು ಮಾಡಿರೋದು. ಈಗ ನಾ ಅಂಗಾವಬದ್ಧಾಸುರ ಶಾಖಾಸು ಪ್ರತಿವೇದಂ ಇತ್ಯನೇನ ವಿರೋಧ ಸಂಖ್ಯ. ಹೀಗೆ ನೀವು ಬ್ರಹ್ಮಸೂತ್ರಕ್ಕೆ ಈ ಅರ್ಥ ನೀವು ಹೇಳಿದಿರಿ. ಆದ್ರೆ ಸೂತ್ರದಲ್ಲೇ ಮುಂದೆ ಅಂಗಾವಬದ್ಧರ ಬಗ್ಗೆ ಮಾತಾಡ್ತಾರೆ. ಸೊ ಅವ್ರ ಬಗ್ಗೆ ಜಿಜ್ಞಾಸೆ ಬಂದಿದ್ದರಿಂದ ವಿಷ್ಣು ಬಗ್ಗೆ ಮಾತ್ರ ಜಿಜ್ಞಾಸೆ ಬರಲಿಲ್ವಲ್ಲ, ಬೇರೆ ಬಗ್ಗೆ ಬಂತಲ್ಲ. ಗೊತ್ತಾಯ್ತಾ? ಪರಿವಾರ ಅಂತ ಖ್ಯಾತಕ್ಕೆ ಅಂದ್ರೆ ಪರಿವಾರತಯ. ಅದಕ್ಕೋಸ್ಕರ ಸರಿ. ಆ ಪ್ರಾಧಾನ್ಯನೇ ಬಂದಿದ್ರೆ ತಪ್ಪಾಗ್ತಿತ್ತು. ಅದು ವಿಜಿಜ್ಞಾಸ ವಿಷ್ಣುರೇವ, ಉಳಿದವರೆಲ್ಲ ಜಿಜ್ಞಾಸರು, ತಪ್ಪಲ್ಲ. ಉಳಿದವರು ಜಿಜ್ಞಾಸರು. ಈ ಪದದ ಸಾರಸ್ಯ ಏನು ಬಂತು ಅಂದ್ರೆ ಆ ಸೂತ್ರದ ಅರ್ಥನೂ ಬಂತು. ಗೊತ್ತಾಯ್ತಾ? ವಿಷ್ಣು ಒಂದೇ ಜಿಜ್ಞಾಸನಾಗಿದ್ರೆ ಉಳಿದವರೆಲ್ಲ ಜಿಜ್ಞಾಸರ ಅರ್ಥನೇ ಇರಲಿಲ್ಲ. ಆದರೆ ವಿಷ್ಣು ಪ್ರಾಧಾನ್ಯನ ಜಿಜ್ಞಾಸೆ ಆದ್ಮೇಲೆ ಉಳಿದವರು ಅಪ್ರಾಧಾನ್ಯನ ಜಿಜ್ಞಾಸರು. ಮುಖ್ಯವಾಗಿ ಇದನ್ನು ನೋಡೋದು ಅಮುಖ್ಯ ಪದಾರ್ಥ ಇದೆ ಅಂತ. ಅಮುಖ್ಯ ಪದಾರ್ಥ ಇಲ್ಲ ಹೋಗಿದ್ರೆ ಏನ್ ಮಾಡ್ತಿದ್ದಿಲ್ಲ. ಅದ್ವೈತಿಗಳಿಗೆ ಪ್ರಶ್ನೆ ಬಂತೀಗ. ಅದ್ವೈತಿಗಳಿಗೆ ಆ ಸೂತ್ರ ಇರಬಾರ್ದಾಗಿತ್ತು. ಯಾತಕ್ಕೆ? ಇರೋದೇ ಒಂದಾದ್ಮೇಲೆ ಅದೇ ಆಗ್ತದೆ. ಇರೋದೇ ಒಂದಾದ್ಮೇಲೆ ಎರಡನೇ ಹೋಗಬಾರ್ದಾಗಿ. ಅರ್ಥ ಆಯ್ತಾ? ಮತ್ತೆ ಅವ್ರಿಗೆ ಎಲ್ಲ ಇವ್ರು ಏನ್ ಹೇಳ್ತಾರೋ ಅದಿಷ್ಟು ಅವ್ರಿಗೆ ಏಟ್ಬಿಡಕ್ಕೆ ಶುರುವಾಗಿ ತಿಳಿದ ತಿಳಿದಂಗೆ ಆಯ್ತು. ತಿಳಿದೇ ಹೋಗ್ತದೆ ಫಸ್ಟ್. ತಿಳಿಯೋದು ಮುಂದೆ ಇರ್ಲದ್ದು ಇರ್ಬೇಕಲ್ಲ. ಯಾಕೆ ರಾಜ ಬಂದ ಮನೆಗೆ ಏನು ಬಂದರು, ಸಾವಳು ಬಂದಿದ್ರು ಅಂತ ಹೇಳ್ಬಿಟ್ಟು ಒಬ್ಬರೇ ಬಂದಿದ್ರ ಅಂತ ಯಾರು ಕೇಳೋದಿಲ್ಲ. ಯಾಕೆ? ಅವ್ರ ಜೊತೆಗೆ ಏನಿರುತ್ತೆ? ಪರಿವಾರ ಇರುತ್ತೆ, ದೇವರು ಇರುತ್ತೆ, ಎಲ್ಲ ಅಂಡರ್ಸ್ಟುಡ್. ಕೇಳ್ಬೇಕಾದ್ರೆ ಏನಂತ ಹೇಳ್ತಾನೆ? ಸಾವಳು ಬಂದಿದ್ರ. ಒಬ್ಬರೇ ಬಂದಿದ್ರ ಅಂತ ಯಾರು ಕೇಳೋದೇ ಇಲ್ಲ, ಹೇಳೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಮತ್ತೆ ಎಲ್ಲ ಸಾವಳು ಬಂದಿದ್ರು, ಪರಿವಾರ ಬಂದಿದ್ರು, ಎಲ್ಲರೂ ಬಂದು ಹೇಳಕ್ ಹೋಗೋದಿಲ್ಲ. ಯಾತಕ್ಕೆ? ಅಂಡರ್ಸ್ಟುಡ್. ಗೊತ್ತಾಯ್ತಾ? ಆದ್ರಿಂದ ಅದು ಪ್ರಧಾನ ಅಂತ ಹೇಳಿದ್ರು. ಪ್ರಧಾನವನ್ನೇ ಹೇಳಬೇಕಾದ ನಿಯಮ. ಆದ್ರಿಂದ ಪ್ರಧಾನ ಹೇಳಿದ ಅಪ್ರಧಾನಗಳು ಹೇಳಿದಂತೆ ಲೆಕ್ಕ. ಅವರೊಬ್ಬರೇ ಬಂದಿದ್ರು ಅಂತ ವಿಶೇಷ ಪ್ರಸಂಗ ಹೇಳಕ್ ಬರುತ್ತೆ. ಯಾತಕ್ಕೆ? ಏನೋ ಭಾರಿ ಸಮಸ್ಯೆ ಇತ್ತು, ಏನೋ ವಿಚಾರ ಮಾಡೋದಕ್ಕೆ ಒಬ್ಬರೇ ಬಂದಿದ್ರು. ಆಗ ಅರ್ಥ ಬೇರೆ. ಆಗ ಇನ್ಯಾರು ಕರ್ಕೊಂಡ್ ಬಂದಿದ್ರು, ಏಕಾಂತದಲ್ಲಿ ಬಂದಿದ್ರು ಅಂತ. ಯಾವುದೋ ಸಮಸ್ಯೆ ಬಂದಾಗ ಇಬ್ರು ಸಾವು ಒಬ್ಬರವ್ರು ಮೀಟ್ ಮಾಡಿದ್ರು. ಒಬ್ಬರೇ ಯಾರು ಇಲ್ಲ ಜೊತೆ. ಅದು ಯಾವುದಕ್ಕೆ? ಅದು ಭಿಕ್ಷೆ ಇಚ್ಛೆ ಬಂದಿದ್ದಲ್ಲ, ಯಾವುದೋ ಒಂದು ವಿಷಯದ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ಬೇಕು. ಇದು ಹಾಗಲ್ಲ. ಒಟ್ಟು ಮೋಕ್ಷಕ್ಕೋಸ್ಕರ ಜಿಜ್ಞಾಸೆ ಮಾಡಬೇಕಾದ್ರೆ ವಿಷ್ಣುವನ್ನೇ ವಿಶೇಷವಾಗಿ ಜಿಜ್ಞಾಸೆ ಮಾಡಬೇಕು. ಇವತ್ತು ನಡೆದಿರೋದೇನಿವತ್ತು ವಿಷ್ಣುವನ್ನ ಜಿಜ್ಞಾಸೆ ಮಾಡೋದೇ ಇಲ್ಲ. ಮಾಡಿದ್ರು ಕೂಡ ಏನಂತ ಮಾಡ್ತಾರೆ? ಇದನ್ನು ಫಲ ಪ್ರಧಾನ ಮಾಡಿಕೊಂಡು ವಿಷ್ಣು ಅಪ್ರಧಾನ ಮಾಡ್ಕೊಂಡು ಕೇಳ್ತಾರೆ. ಏನ್ ಬೇಕು ನಿಮಗೆ? ಫಲ ಬೇಕು. ಅದಕ್ಕೆ ವಿಷ್ಣು ಬೇಕು. ಯಾರು ದೊಡ್ಡವರಾದ್ರೆ ಈಗ ಫಲ ದೊಡ್ಡದಾಯ್ತು.
ವಿಷ್ಣು ಬೇಕು, ಅದಕ್ಕೆ ಫಲ ಕೇಳ್ತೇವೆ ಅಂದ್ರೆ ಬೇರೆ ಆಯ್ತಾ, ಗೊತ್ತಾಯ್ತಾ? ವಿಷ್ಣುಗೋಸ್ಕರ ಫಲ ಆದ್ರೆ ಸರಿ, ಫಲಕ್ಕೋಸ್ಕರ ವಿಷ್ಣು ಆಗಬಾರ್ದು, ಅದು ಅಪ್ರಧಾನವಾಗ್ತಿತ್ತು. ಸೊ ಈ ಸೂತ್ರಕ್ಕೆ ವಿರೋಧ. ಜೊತೆ ಸಂಕಲ್ಪ ಮಾಡಿಸ್ತಾರೆ, ಸಂಕಲ್ಪ ಯಾವುದಕ್ಕೆ ವಿರುದ್ಧ? ಅದು ಈ ಸೂತ್ರಕ್ಕೆ ವಿರುದ್ಧ ಆಗಿದೆ. ಆ ರೀತಿ ಮಾಡಬಾರ್ದು. ಏನು ಅಂಗ ಅವಬದ್ಧರು, ಅವರ ಅಂಗದಲ್ಲಿ ನೆಲೆಸಿರುವವರು. ಬದ್ಧರು ಅಂದ್ರೆ ಏನಾಗುತ್ತೆ ಅಲ್ಲಿಗೆ? ಬದ್ಧರು ಮುಕ್ತರಲ್ಲ ಅಂತ ಆಗ್ಬಿಡುತ್ತೆ. ಅವಬದ್ಧರು ಸೇರಿರೋರು. ಶಶಿ ಸೂರ್ಯ ನೇತ್ರಂ, ಕಣ್ಣಲ್ಲಿ ಸೂರ್ಯ ಚಂದ್ರ ಆಚರಿಸಿದ್ದಾರೆ. ಸೊ ನೇತ್ರಾವಬದ್ಧರು ಯಾರೀಗ? ಸೂರ್ಯಚಂದ್ರ. ಆ ರೀತಿ ಪರಿವಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತ ಇತ್ಯನುಭಾಷ್ಯೋಕ್ತೇ ಜಿಜ್ಞಾಸಿತವ್ಯ ಇತ್ಯರ್ಥ ಅರ್ಥತ್ವಾತ್. ಅದಕ್ಕೆ ಆಚಾರ ಹೇಳಿದ್ದು ಜಿಜ್ಞಾಸ ವಿಜಿಜ್ಞಾಸ ಅಂತ ಅರ್ಥ. ಆದ್ದರಿಂದ ಉಳಿದೆಲ್ಲ ದೇವತೆಗಳ ಬಗ್ಗೆ ತಿಳ್ಕೋಬೇಕು ಎಂಬ ಸೂತ್ರಾರ್ಥನದಲ್ಲಿ ಬಂತು. ಇಲ್ಲಿ ಹೋಗಿ ಬರ್ತಿರ್ಲಿಲ್ಲ ಅಂತ ಹೇಳೋದಕ್ಕೋಸ್ಕರ ಸೇರಿಸಿದ್ದಾರೆ. ಅದನ್ನು ಹೇಳಿ ಇನ್ನು ಪರಿವಾರತೆಯ ಗ್ರಹಣ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ನಿಮಗೆ ದೇವತೆಗಳನ್ನ? ಅಂದ್ರೆ ಅನುಭಾಷ್ಯ ಅಂದ್ರೆ ಅನುವ್ಯಾಖ್ಯಾನ ಇದೆ. ಯಾಕೆ ಅನುಭಾಷ್ಯ ಅಲ್ಲ, ಅದನ್ನೇ ಬರೀತಿರೋದು. ಈಗ ಅನುಭಾಷ್ಯ ಅಂದರೆ ಏನಿದು? ಅನುವ್ಯಾಖ್ಯ ನಿನ್ನೆ ಬಂದಿತ್ತಾಗಲೇ. ಭಾಷ್ಯಾನುಭಾಷ್ಯೆ ವಿಧಾಯ ಪ್ರಧಾನತಃ ಅಪಿಹೇಯ ಪ್ರಧಾನತಃ ಪರಿವಾರತ ಅಪಿಹೇಯ. ಉಳಿದವರೆಲ್ಲ ಹೇಯರು, ಮುಖ್ಯ ತಿಳ್ಕೊಳ್ಳೋ ಕಾರಣ ಇಲ್ಲ. ಆದರೆ ಪರಿವಾರತೆಯ ಹೇಯ, ಆದರೆ ಪ್ರಧಾನತಃ ಹೇಯ ಪರಿವಾರತೆಯ ಗ್ರಾಹ್ಯ. ಅರ್ಥ ಆಯ್ತಾ? ಪ್ರಧಾನತ್ವೇನ ಅವರು ಗ್ರಾಹ್ಯರಲ್ಲ, ಪರಿವಾರತೆ ಏನವರು ಗ್ರಾಹ್ಯರು. ಇಬ್ಬರು 4-5 ಜನ ಬರ್ತಾರೆ, ಪ್ರಧಾನ ಇರ್ತಾನೆ, ಅವ್ರು ಮೊದಲು ಬಿಟ್ಟು ಆಮೇಲೆ ಅವ್ರನ್ನ ಬಿಡ್ತಾರೆ. ಮೊದಲು ಯಾರನ್ನ ಬಿಡ್ತಾರೆ? ಪ್ರಧಾನ ವ್ಯಕ್ತಿನ. ಆಮೇಲೆ ಅವ್ರು ಫಾಲೋವರ್ಸ್ ಬಿಡ್ತಾರೆ. ಟಿಕೆಟ್ ಅವ್ರನ್ನ ಮುಂದೆ ಬಿಟ್ಟು ಉಳಿದವ್ರು ಹೇಳ್ತಾರಲ್ಲ, ಒಂದು 4-5 ಜನ ಒಟ್ಟಿಗೆ ಟಿಕೆಟ್ ತೊಗೊಂಡ್ಬಿಟ್ಟಿರ್ತಾರೆ. ಫಸ್ಟ್ ಯಾರು ಹೋಗ್ಬೇಕೀಗ? ಟಿಕೆಟ್ ಉಳಿದವರೆಲ್ಲ ಬಿಡಿಸ್ತಾ ನಮ್ಮವರದ್ದು ಬಿಡಿಸ್ತಾ ಹೋಗ್ತಾರೆ. ಆ ಟೈಪ್ ಪ್ರಧಾನ ವ್ಯಕ್ತಿ ವಿಷ್ಣುವೇ. ಸರ್ವವರ್ಣ ಆಶ್ರಮೈರ್ವಿಷ್ಣು ಏಕೈ ವೇದ್ಯತೆ ಸದಾ ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತೈವತು ಇತ್ಯ ಅನ್ಯತ್ರ ಉಕ್ತೇತ್ಯ. ಅನ್ಯತ್ರ ಅಂದ್ರೆ ಇಲ್ಲಿ ಸದಾಚಾರ ಸ್ಮೃತಿಯಲ್ಲಿ ಹೇಳಿರೋದು. ಸದಾಚಾರ ಸ್ಮೃತಿ ಆಗಿದೆ, ಪಾಠ ಆಗಲೇ, ಚಿಕ್ಕದು, ಬರೀ 41 ಶ್ಲೋಕ ಇದೆ ಅಷ್ಟೇ. ಅದರಲ್ಲಿ ಹೇಳಿದ್ದಾರೆ, ಕೊನೆಯ ಬರೋ ಶ್ಲೋಕ ಇದೆ. ಸರ್ವವರ್ಣ ವ್ಯವಸಾಯ ಏನು ಹೇಳಿದ್ರಲ್ಲಿ ಸದಾಚಾರ ಹೀಗಿರಬೇಕು ಅಂತ ಹೇಳಿ ಮೊದಲು ಗೃಹಸ್ಥರಿಗೆ, ಆಮೇಲೆ ವಾನಪ್ರಸ್ಥರಿಗೆ ಹೇಳಿದರು. ಏಷ ನಿತ್ಯ ಸದಾಚಾರ ವರಿನೋ ಗೃಹಣಸ್ತಥ ಅಂತ ಹೇಳಿದರು. ಅದಾದ್ಮೇಲೆ ಇದೇ ಸಮಾಚಾರನೆ ಕೆಲವು ಬಿಟ್ಟುಬಿಟ್ರೆ ಯತಿಗಳಿಗೂ ಬ್ರಹ್ಮಿಗೆ ಅಪ್ಲಿಕಬಲ್ ಅಂತ ಹೇಳ್ಬಿಟ್ರು. ಆಮೇಲೆ ಹಾಗೆ ಬ್ರಾಹ್ಮಣರಿಗೆ ಮಾತ್ರ ಹೇಳಿದಾಗಾಯ್ತಲ್ಲ ಅಂದ್ರೆ ಸರ್ವವರ್ಣಾಶ್ರಮ ವಿಷ್ಣು, ಎಲ್ಲ ವರ್ಣಾಶ್ರಮದವರು ಕೂಡ ವಿಷ್ಣುವನ್ನೇ ಆರಾಧನೆ ಮಾಡಬೇಕು ಅಂತ ಹೇಳಿ. ರಮಾ ಬ್ರಹ್ಮಾದಿಗಳನ್ನು ಉಳಿದವರು, ಉದಾಹರಣೆಗೆ ಬ್ರಾಹ್ಮಣರ ದೇವರು ಬೇರೆ, ಕ್ಷತ್ರ ದೇವರು ಬೇರೆ, ಆ ರೀತಿ ಮಾಡ್ಕೊಂಡ್ಬಿಟ್ರೆ ಪ್ರಧಾನಮಂತ್ರಿ ಎಲ್ರಿಗೂ ಒಬ್ಬನೇ. ಯಾವುದೇ ಪಾರ್ಟಿಯಿಂದ ಅವ್ನು ಬಂದಿದ್ರು ಕೂಡ ಅವನು ಪ್ರಧಾನಮಂತ್ರಿ ಆದಮೇಲೆ ಅವನು ಪಾರ್ಟಿ ಪ್ರೆಸಿಡೆಂಟ್, ಪಾರ್ಟಿ ಪ್ರಧಾನಮಂತ್ರಿ ಎಂಬುದಲ್ಲ, ಏನಂತಾರೆ? ಕಂಟ್ರಿ ಪ್ರಧಾನಮಂತ್ರಿ ಹೊರತು ಇದಲ್ಲ, ಪಾರ್ಟಿ ಪ್ರಧಾನಮಂತ್ರಿ ಅಂತ ಕರೆಯೋದಿಲ್ಲ. ರಾಷ್ಟ್ರಪತಿ ಹಾಗೇನೆ, ಅವರ ಇಡೀ ರಾಷ್ಟ್ರಪತಿ ಅಂತಾರೆ ಹೊರತು ಪಕ್ಷದ ಪ್ರತಿ ಅಂತ ಕರೆಯೋದಿಲ್ಲ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಇಷ್ಟು ಹೇಳಿದ ಮೇಲೆ ಶೂದ್ರಾದಿಗಳಿಗೂ ಕೂಡ ಪ್ರಧಾನ ದೇವರು ಯಾರು? ವಿಷ್ಣುವೇ ಆಗಿದ್ದಾನೆ. ಎಷ್ಟೋ ಜನ ಬಿಟ್ಕೊಂಡ್ಬಿಟ್ಟು ತಾವೇ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನ. ಅದು ತಪ್ಪದು, ತುಂಬಾ ಅನ್ಯಾಯ. ತಾವು ಸಪರೇಟ್ ಪ್ಯಾರಲ್ ಗೌರ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ, ಅದು ನಿಷಿದ್ಧ, ಅದು ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಇಷ್ಟೆಲ್ಲ ಕಾಮನ್ ಸೆನ್ಸ್ ಇದೆ ರಾಜಕೀಯದ ಬಗ್ಗೆ. ತತ್ವಜ್ಞಾನ ಏನೂ ಕಾಮನ್ ಸೆನ್ಸ್. ನಿಮ್ಮ ಪ್ರಕಾರ ಅದು, ನಮ್ಮ ಪ್ರಕಾರ ಬರೀ ಮುಖ್ಯಮಂತ್ರಿ ಯಾರೋ ಹೆಸರು ಹೇಳ್ಬಿಟ್ಟ, ಇವರು ಅದು ನಿಮ್ಮ ಪ್ರಕಾರ, ನಮ್ಮ ಪ್ರಕಾರ ಬೇರೆ ಅಂತ ಕೇಳಿದ್ರೆ ಅರ್ಥ ಇಲ್ಲ. ನಮ್ಮ ಪ್ರಕಾರ ನಿಮ್ಮ ಪದ ಹೇಗಾಗುತ್ತೆ ಅದಕ್ಕೆ? ಅಲ್ಲಿ ಅದು ತಪ್ಪ. ಸರ್ವವರ್ಣಾಶ್ರಮೈರ್ವಿಷ್ಣು ಏಕೈ ವೇದ್ಯತೆ ಸದಾ ರವಾ ಬ್ರಹ್ಮಾದಯಸ್ತಸ್ಯ ಪರಿವಾರತೈವತು ಇತಿ ಅನ್ಯತ್ರ ಉಕ್ತೇಶ್ಚ. ಏನ ಅಲ್ಲ, ಒಬ್ಬ ಸೂತ್ರ ಇದೆ, ಅವ್ರು ಒಪ್ಪೋದು ನಾವಂತ ಮಾಡಿ ಸೂತ್ರ ಆಗಿದೆ. ಈಗ ನೋಡಪ್ಪ, ನಿನ್ನ ಸಂಬಳ ಇಷ್ಟೊತ್ತು ಕೊಡ್ತಾನ, ಏನೋ ಒಪ್ಪೋದಿಲ್ಲ ಅಂತ ಕೇಳಿದ್ರೆ ನಿನ್ನ ಸಂಬಳ ಇಷ್ಟೇ ಬಂದಿರೋದು. ಈ ಗಲಾಟೆ ಇನ್ನೇಂದ್ರಿ ಮಾಡಬಾರ್ದು. ಯಾರ ಹತ್ರ ಮಾಡಬೇಕು? ಬೇರೆ ವಿಷಯ. ಇಲ್ಲಿ ಬಂದಿರೋ ಸಂಬಳ ಬಟವಾಡೆ ಮಾಡ್ತಿರು, ಗೊತ್ತಾಯ್ತಾ? ಬಟವಾಡೆ ಮಾಡ್ಬೇಕಾದ್ರೆ ಅವ್ರ ಹೆಸರು ಎಷ್ಟಿದೆ ಅಷ್ಟು ಕೊಡ್ತಾರೆ ಹೊರತು ನಂಗೆ ಭಾರಿ ಪ್ರಾಬ್ಲಮ್ಸ್ ಜಾಸ್ತಿ ಕೊಡೋತ್ತೆ ಕೇಳಿದ್ರೆ ನನಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳೋದು, ಅದೆಲ್ಲ ಇಲ್ಲ. ಅದೇ ರೀತಿಯೇ ಸೂತ್ರದಲ್ಲಿ ಇದ್ದ ಮೇಲೆ ಹೋಗ್ಬೇಕು ನೀನು. ಅಲ್ಲ, ಹೇಳಿದ್ ಬದುದ ಅಂಗಾವಬದ್ಧರು ಪೂಜೆ ಮಾಡಬೇಕು ಅಂತ ಹೇಳಿದ ಮೇಲೆ ನಾವು ಮಾಡೋದಿಲ್ಲ ಅಂತ ಅವನಂದ್ರೆ ತಪ್ಪದು. ಅರ್ಥ ಆಯ್ತಾ? ತಪ್ಪಲೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ವಾದ ಮಾಡ್ತಿರ್ಬೇಕಾದ್ರೆ ಡಾಕ್ಯುಮೆಂಟ್ ಅದ್ರ ಬಗ್ಗೆ ಭಾಷೆ ಬರೀಬೇಕಾದ್ರೆ ಅದನ್ನ ಒಪ್ಪಬೇಕು. ಒಪ್ಪದಲ್ಲಿ ಭಾಷೆನೇ ಬರೀಬಾರ್ದು. ಬ್ರಹ್ಮಸೂತ್ರ ಆ ಸೂಟ್ಗೆ ಕೇಸೇ ಹೋಯ್ತಿದ್ದಾಗ ತಿಳಿತಾ? ಅದು ಆದೃಷ್ಟಿಯಿಂದ ಹೇಳಿದ ಮಾತು. ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾತು ಅದಕ್ಕೆ ಏನಂತಾರೆ ಎಲ್ಲ ಹೇಳ್ತು. ಮೊದಲೇ 4 ಸೂತ್ರ ಬಿಟ್ಟು ಉಳು ಸೂತ್ರಗಳೆಲ್ಲ ವ್ಯಾವಹಾರಿಕ ಅತತ್ವವೇದಕ್ಕೆ. ಅದು ಎಲ್ಲೂ ಬರೋದ್ರಲ್ಲಿ ಹಾಗೇನಷ್ಟಿದ್ರೆ ಒಪ್ಪದಿಲ್ಲ ಅದಕ್ಕೆ. ಓಂ